ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು ಭಗವದ್ಗೀತೆಯ ಒಂದು ಮುಖ್ಯವಾದ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು 6 ಅಧ್ಯಾಯಗಳನ್ನು ಮುಗಿಸಿದ್ದೀವಿ. ಇವಾಗ ಭಗವದ್ಗೀತೆಯಲ್ಲಿ 30% ಭಗವದ್ಗೀತೆ ಮುಗಿದಿದೆ. ಮೊದಲ 6 ಅಧ್ಯಾಯಗಳನ್ನ ಕರ್ಮಯೋಗ ಅಂತ ಕರೀತಾರೆ. ಕೊನೆಯ 6 ಅಧ್ಯಾಯಗಳನ್ನ ಜ್ಞಾನ ಯೋಗ ಅಂತ ಕರೀತಾರೆ. ಮತ್ತೆ ಮಧ್ಯದ 6 ಅಧ್ಯಾಯಗಳನ್ನ ಭಕ್ತಿ ಯೋಗ ಅಂತ ಕರೀತಾರೆ. ಯೋಗ ಅಂದ್ರೆ ಭಗವಂತನ ಜೊತೆ ಒಂದು ಸಂಬಂಧವನ್ನ ಮಾಡ್ಕೊಳ್ಳೋದು, ಜೋಡಿಸೋದು ಅಂತ ಅರ್ಥ. 3 ಮಾರ್ಗಗಳಿವೆ ಭಗವಂತನ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ. ಮೊದಲನೇದು ಕರ್ಮದ ಮುಖೇನ, 2ನೇದು ಜ್ಞಾನದ ಮುಖೇನ, 3ನೇದು ಭಕ್ತಿಯ ಮುಖೇನ. ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಪುಸ್ತಕ ಮೊದಲ ಪುಟದಿಂದ, ಮೊದಲನೇ ಪೇಜಿಂದ ಪ್ರಾರಂಭವಾಗಿ ಕೊನೆಯ ಪೇಜಿನಲ್ಲಿ ಅಂತ್ಯಗೊಳ್ಳುತ್ತೆ. ಆದರೆ ಕೃಷ್ಣ ಈ ಭಗವದ್ಗೀತೆಯನ್ನ ಮಧ್ಯದ 6 ಅಧ್ಯಾಯಗಳಲ್ಲೇ ಒಂದು ರೀತಿಯಲ್ಲಿ ಮುಗಿಸ್ಬಿಡ್ತಾನೆ. ಹಾಗಾಗಿ ಬಹಳ ಜನ ಹೇಳ್ತಾರೆ ನಾನು ಭಗವದ್ಗೀತೆ ಓದಿದ್ದೀನಿ ಅಂತ. ಆದ್ರೆ ಭಗವದ್ಗೀತೆಯ ಅಂತಿಮ ಒಂದು ಉಪದೇಶ ಏನು, ಭಗವಂತ ನಮ್ಮಿಂದ ಏನು ಇಚ್ಛೆ ಪಡ್ತಾ ಇದ್ದಾನೆ ಅನ್ನೋದು ಅವರಿಗೆ ಉತ್ತರ ಕೊಡಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಮಧ್ಯದ 6 ಅಧ್ಯಾಯಗಳಲ್ಲಿ ತೀರ್ಮಾನವನ್ನು ಕೊಟ್ಟ ಬಳಿಕ ಮತ್ತೆ ಕೃಷ್ಣ ಎಷ್ಟೊಂದು ಹೊಸ ವಿಷಯಗಳನ್ನ ಹೇಳ್ತಾನೆ. ಕನ್ಫ್ಯೂಸ್ ಆಗೋಗುತ್ತೆ ಜನರಿಗೆ. ಇದೇನಿದು, ಇದಾಗ್ಲೇ ಇದನ್ನ ಹೇಳಾದ್ಮೇಲೆ ಅದಾದ್ಮೇಲೆ ಹೇಳ್ತಾ ಇರೋದು ಇದಕ್ಕಿಂತ ಜಾಸ್ತಿ ಮುಖ್ಯವಾದ ವಿಷಯ ಇರಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪ ಹರೇ ಕೃಷ್ಣ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ ಭಗವದ್ಗೀತೆಯನ್ನ ನಾವು ಪರಂಪರೆಯಲ್ಲಿ ಸ್ವೀಕಾರ ಮಾಡಬೇಕು. ಪರಂಪರೆಯಲ್ಲಿ 4 ಸಂಪ್ರದಾಯಗಳ ಬಗ್ಗೆ ನಾವು ಹೇಳಿದೀವಿ. ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಇಸ್ಕಾನ್ ಬರ್ತಾ ಇರೋದು ಬ್ರಹ್ಮ ಸಂಪ್ರದಾಯದಲ್ಲಿ. ಹಾಗಾಗಿ ನಮಗೆ ಈ ಪುಸ್ತಕದಲ್ಲಿ ನಮ್ಮ ಪ್ರಭುಪಾದರ ಭಗವದ್ಗೀತೆ ಯಥಾರೂಪದಲ್ಲಿ ಬರ್ತಾ ಇರುವಂತ ಜ್ಞಾನ ಅಥೆಂಟಿಕ್, ಆಥರೈಸ್ಡ್, ಅಧಿಕೃತವಾದದ್ದು. ಸೊ ಈ ಒಂದು ಮಧ್ಯದ 6 ಅಧ್ಯಾಯಗಳು ಬಹಳ ಸುಂದರವಾದ ಅಧ್ಯಾಯಗಳು. ಸುಂದರವಾದದ್ದು ಯಾಕೆ ಅಂದ್ರೆ ಕೃಷ್ಣ ಈ 6 ಅಧ್ಯಾಯಗಳಲ್ಲಿ ತನ್ನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾನೆ. ಇವಾಗ ಸಂಪೂರ್ಣ ವೇದ ಜ್ಞಾನದ ಉದ್ದೇಶ, ವೇದಗಳ ಉದ್ದೇಶ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯ. ಅಂದ್ರೆ ಈ ಸಂಪೂರ್ಣ ವೇದಗಳ ಉದ್ದೇಶವೇ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು.
ಅದೇ ಸಂಪೂರ್ಣ ವೇದಗಳ ಉದ್ದೇಶ. ಆದರೆ ವೇದಗಳಲ್ಲೂ ಕೂಡ ಕೃಷ್ಣ ನೇರವಾಗಿ ಮಾತಾಡಿರೋದು ಬಹಳ ಕಡಿಮೆ. ಭಗವದ್ಗೀತೆಯಲ್ಲಿ ಆದರೆ ಕೃಷ್ಣ ನೇರವಾಗಿ ಉಪದೇಶವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಆ ವೇದದ ಉದ್ದೇಶವನ್ನ ಪೂರೈಸೋದಕ್ಕೆ ಇರೋ ಮಾರ್ಗ ಭಗವದ್ಗೀತಾ. ಅದಕ್ಕೆ ಭಗವದ್ಗೀತೆಯನ್ನ ಗೀತೋಪನಿಷತ್ ಅಂತ ಕೂಡ ಹೇಳ್ತಾರೆ. ಗೀತೋಪನಿಷತ್. ಸೊ ಈ ಒಂದು 6 ಅಧ್ಯಾಯಗಳಲ್ಲಿ ನಾವು ಕೃಷ್ಣನ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳ್ಕೊತೀವಿ. ಸಂಪೂರ್ಣ ವೈದಿಕ ಜ್ಞಾನ 3 ವಿಷಯಗಳನ್ನ ಕಲಿಸುತ್ತೆ ನಮಗೆ. ಮೊದಲನೇದು ಸಂಬಂಧ ಜ್ಞಾನ. ಅಂದ್ರೆ ನಾನು ಯಾರು, ಭಗವಂತನಿಗೂ ನನಗೂ ಇರೋ ಸಂಬಂಧ ಏನು, ಇದನ್ನ ಸಂಬಂಧ ಜ್ಞಾನ ಅಂತ ಕರೀತಾರೆ. ಎರಡನೆಯದು ಅಭಿಧೇಯ ಜ್ಞಾನ. ಅಭಿಧೇಯ ಅಂದ್ರೆ ಆ ಸಂಬಂಧವನ್ನ ನಾನು ಇವಾಗ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ನಾನು ಅವನ ಸೇವಕನಾಗಿದ್ರೆ ನಾನು ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ಎರಡನೇ ಜ್ಞಾನ. ಇದನ್ನ ಅಭಿಧೇಯ ಜ್ಞಾನ ಅಂತಾರೆ. ಮೂರನೇದು ಪ್ರಯೋಜನ. ಪ್ರಯೋಜನ ಅಂದ್ರೆ ಯಾಕೆ ಮಾಡಬೇಕು, ಮಾಡಿದ್ರೆ ಏನ್ ಸಿಗುತ್ತೆ, ಇದು ಪ್ರಯೋಜನ ಜ್ಞಾನ. ಸಂಪೂರ್ಣ ವೇದ ಈ 3 ವಿಷಯಗಳನ್ನೇ ಕಲಿಸ್ತಾ ಇರೋದು. ಆದ್ರೆ ಭಾಗವತದಲ್ಲಿ ಕೃಷ್ಣ ಉದ್ಧವನ ಜೊತೆ 11ನೇ ಸ್ಕಂದದಲ್ಲಿ ಮಾತಾಡ್ತಾ ಇದ್ದಾನೆ. ಅದರಲ್ಲಿ ಹೇಳ್ತಾನೆ ವೇದ ಜ್ಞಾನ ನೇರವಾದದ್ದಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಅದು ಯಾವ ಮಾಹಿತಿಯನ್ನು ಕೊಡಲ್ಲ, ಸ್ವಲ್ಪ ಎಲ್ಲ ಸುತ್ತು ಬಳಸಿ ವೇದ. ಕೃಷ್ಣ ಹೇಳ್ತಾನೆ ನನಗೆ ಹೀಗೆ ಇಷ್ಟ. ಯಾಕೆ ಹೀಗೆ ಇಷ್ಟ? ಯಾಕೆಂದ್ರೆ ಸುತ್ತಿ ಬಳಸಿ ಮಾತಾಡಿದಾಗ ಎಲ್ಲರಿಗೂ ವಿಷಯ ಗೊತ್ತಾಗಬಾರ್ದು ಅನ್ನೋದು ಕೃಷ್ಣನ ಉದ್ದೇಶ. ಯಾಕೆ ಗೊತ್ತಾಗಬಾರ್ದು? ಯಾಕಂದ್ರೆ ಕೃಷ್ಣನ ಜೊತೆ ವ್ಯಾಪಾರ ಮಾಡೋರು ತುಂಬಾ ಜನ ಇದ್ದಾರೆ. ಆ ವ್ಯಾಪಾರಿಗಳಿಗೆ ಕೃಷ್ಣ ಸಿಗೋದಿಲ್ಲ. ಹಾಗಾಗಿ ಕೃಷ್ಣ ಭಗವದ್ಗೀತೆ ಸಕಲ ವೇದಗಳಲ್ಲಿ ಕೃಷ್ಣ ಏನು ಜ್ಞಾನವನ್ನ ಕೊಡ್ತಾನೋ ತನ್ನ ಬಗ್ಗೆ ಜ್ಞಾನ ಇದ್ರೂ ಕೂಡ ಅದು ನೇರವಾಗಿ ಬರೋದಿಲ್ಲ, ನೇರವಾಗಿ ನಮಗೆ ವಿಷಯಕ್ಕೆ ತರೋದಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣನೇ ಮಾತಾಡ್ತಾ ಇರೋದ್ರಿಂದ ಇದು ಎಲ್ಲಕ್ಕಿಂತ ನೇರವಾದ ಜ್ಞಾನ. ಇದಕ್ಕಿಂತ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಜ್ಞಾನ ಯಾವ ಗ್ರಂಥವನ್ನು ಓದಿದ್ರೂ ಅರ್ಥ ಆಗಲ್ಲ. ಹಾಗಾಗಿ ಭಗವದ್ಗೀತೆಯನ್ನು ಓದ್ಬೇಕು. ನಾನೆಲ್ಲೋ ನೆನ್ನೆ ಬಳ್ಳಾರಿಲಿದ್ದೆ, ನಾನು ಕೇಳ್ತಾ ಇದ್ದೆ ಎಷ್ಟು ಜನರ ಹತ್ರ ಭಗವದ್ಗೀತೆ ಇದೆ ಅಂತ. ಬಹಳ ಕಡಿಮೆ ಭಕ್ತರು ಕೈ ಎತ್ತಿದ್ರು. ಓಕೆ, ಇಲ್ಲೂ ಎತ್ತಿ ನೋಡೋಣ ಎಷ್ಟು ಜನರ ಮನೆಯಲ್ಲಿ ಭಗವದ್ಗೀತೆ ಇದೆ. ಓಕೆ, ಪರವಾಗಿಲ್ಲ. ಅಲ್ಲಿ ಬಹಳ ಕಡಿಮೆ ಭಕ್ತರು ಕೈ ಎತ್ತಿದ್ರು. ನಾನು ಹೇಳಿದೆ ನೋಡಿ, ಇವಾಗ ನಮಗೆ ಹಿಂದೂ ಮುಸ್ಲಿಂ ಅಂತ ನಮಗೇನು ಇದ್ರ ಬಗ್ಗೆ ಮಾತಾಡೋಕೆ ಅಷ್ಟೊಂದು ಆಸಕ್ತಿ ಇಲ್ಲ. ಆದರೆ ಒಂದು ವಿಷಯ ಅಂತೂ ಗ್ಯಾರಂಟಿ, ಕ್ರಿಶ್ಚಿಯನ್ನರಾಗ್ಲಿ ಮುಸಲ್ಮಾನರಾಗ್ಲಿ ಅವರ ಗ್ರಂಥವನ್ನ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ. ಅರೆ ನಮ್ಮ ಭಾರತದಲ್ಲಿ ನಮ್ಮ ಗ್ರಂಥ ಯಾವುದು ಅಂತಾನೆ ಗೊತ್ತಿಲ್ವಲ್ಲ. ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು ಮಾಡೋದ್ರಿಂದ ಇವಾಗ ಯಾವ ಗ್ರಂಥ ಇಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ ಬೇರೆ ಗ್ರಂಥ ಇಲ್ಲ, ಭಗವದ್ಗೀತೆಯನ್ನ ಎಲ್ಲರೂ ಇಟ್ಕೋಬೇಕು. ಯಾಕೆ? ಭಗವದ್ಗೀತೆಯಲ್ಲಿ ಸ್ವಯಂ ಕೃಷ್ಣ ಹೇಳ್ತಾ ಇದ್ದಾನೆ, ಕೃಷ್ಣ ಉಪದೇಶವನ್ನ ನೀಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ಭಗವದ್ಗೀತೆ ಇರಲೇಬೇಕು. ಇನ್ನು ಕೆಲವು ಜನ ಭಗವದ್ಗೀತೆ ಇದೆಯಂತೆ, ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ಯಥಾರೂಪವಾಗಿ ಇಟ್ಬಿಟ್ಟಿದ್ದಾರೆ. ರೂಪಾದ್ರು ಭಗವದ್ಗೀತೆ ಯಥಾರೂಪ ಅಂದ್ರು. ಅಂದ್ರೆ ಯಥಾರೂಪವಾಗಿ ಇಡಿ ಅಂತ ಹೇಳಿಲ್ಲ ಅವರು. ಯಥಾರೂಪ ಅಂದ್ರೆ ಭಗವಂತ ಏನ್ ಜ್ಞಾನವನ್ನ ಕೊಟ್ಟಿದ್ದಾನೋ ಅದೇ ಈ ಪುಸ್ತಕದಲ್ಲಿ ನಿಮಗೆ ಲಭ್ಯವಿದೆ, ಅದನ್ನು ತಗೊಂಡು ಓದಿ ಅಂತ. ಹೆಚ್ಚಿನ ಜನರಿಗೆ ನಮ್ಮ ಭಕ್ತರು ಭಗವದ್ಗೀತೆ ವಿತರಣೆ ಮಾಡಕ್ ಹೋದಾಗ ಹೇಳ್ತಾರೆ, ನಿಮ್ಮ ಮನೆ ನಿಮಗೆ ಒಳ್ಳೇದಾಗತ್ತೆ, ಇಟ್ಕೊಳ್ಳಿ ಪುಸ್ತಕ. ಅವರು ಹಂಗೆ ಮಾಡ್ತಾರೆ, ಅದಕ್ಕೆ ತಗೊಂಡೋಗ್ಬಿಟ್ಟು ಅದನ್ನೇ ಮನೆಯಲ್ಲಿ ಇಟ್ಬಿಡ್ತಾರೆ. ಅದು ಒಳ್ಳೇದೇ, ಖಂಡಿತ ಭಗವದ್ಗೀತೆ ಅಷ್ಟು ಶ್ರೇಷ್ಠವಾದದ್ದು. ಆದರೆ ನಿಜವಾಗ್ಲೂ ನಾವೇನ್ ಮಾಡ್ಬೇಕಂದ್ರೆ ಭಗವದ್ಗೀತೆಯನ್ನು ತೆಗೆದು ಓದಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಅರ್ಥ ಆಗ್ಲಿಲ್ಲ ಅಂದ್ರೆ ತಿಳಿದಿರೋರ ಹತ್ರ ಬಂದು ಕೇಳ್ಬೇಕು. ಇವತ್ತು ಈ ಒಂದು ಬಹಳ ಸುಂದರವಾದ ಶ್ಲೋಕ ಇದು. ಒಂದು ರೀತಿಯಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನ ನಾವು ಹೇಗೆ ನಡೆಸಬೇಕು ಅನ್ನೋದರ ವಿಷಯವಾಗಿ ಕೃಷ್ಣ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ತುಂಬಾ ಚೆನ್ನಾಗಿದೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ
ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಯಾರಾದ್ರು ಹೇಳ್ತೀರಾ? ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಯಾರು ಹೇಳ್ತೀರಾ? ಓಕೆ. ಭಗವಾನ್ ವಾಚ. ಯಾರು ಮಾತಾಡ್ತಾ ಇದ್ದಾರೆ? ಕೃಷ್ಣ. ಭಗವಂತ ಕೃಷ್ಣ ಹೇಳ್ತಾ ಇದ್ದಾನೆ, ಮೈ ಆಸಕ್ತ ಮನ. ಆಸಕ್ತ ಮನ, ನಿನ್ನ ಮನಸ್ಸು ನನ್ನ ಮೇಲಿನ ಆಸಕ್ತಿಯನ್ನು ಹೊಂದಬೇಕು. ಮನಸ್ಸು ವಿಷಯಗಳ ಆಸಕ್ತಿಯನ್ನು ಹೊಂದಿರುತ್ತೆ. ಈಗಿನ ಒಂದು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸು ಭೌತಿಕ ವಿಷಯಗಳ ಮೇಲಿನ ಆಸಕ್ತಿಯನ್ನು ಹೊಂದಿದೆ. ಕೃಷ್ಣ ಹೇಳ್ತಾ ಇದ್ದಾನೆ, ಮೈ ಆಸಕ್ತ, ನನ್ನ ಮೇಲೆ ನಿನ್ನ ಮನಸ್ಸು ಆಸಕ್ತವಾಗಬೇಕು. ನನ್ನ ಮೇಲೆ ನಿನ್ನ ಮನಸ್ಸು, ನನ್ನ ಆಸಕ್ತಿಯನ್ನ ನಿನ್ನ ಮನಸ್ಸು ಹೊಂದಬೇಕು. ಯೋಗಂ ಯುಂಜನ್ ಮದಾಶ್ರಯ. ನನ್ನ ಆಶ್ರಯದಲ್ಲಿ ಇದ್ಕೊಂಡು ನೀನು ಯೋಗವನ್ನ ಮಾಡ್ಬೋದು, ಯೋಗಾಭ್ಯಾಸವನ್ನ ಮಾಡಬೇಕು. ಯೋಗಾಭ್ಯಾಸದ ಉದ್ದೇಶ ಏನು? ಮನಸ್ಸನ್ನ ಕೃಷ್ಣನ ಮೇಲೆ ಕೇಂದ್ರೀಕರಿಸೋದು. ಮನಸ್ಸನ್ನ ಮನಸ್ಸು ಕೃಷ್ಣನಿಂದ ಆಕರ್ಷಿತವಾಗಬೇಕು. ಮನಸ್ಸು ಕೃಷ್ಣನ ಮೇಲೆ ಆಸಕ್ತಿಯನ್ನ ಪಡ್ಕೋಬೇಕು. ಇದು ಯೋಗದ ಉದ್ದೇಶ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದೇನೆ, ಈ ಒಂದು ಯೋಗವನ್ನ ನೀನು ಮಾಡೋದ್ರಿಂದ ನಿನ್ನ ಮನಸ್ಸು ನನ್ನ ಮೇಲೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳುತ್ತೆ. ಮತ್ತೆ ಅಸಂಶಯಂ ಸಮಗ್ರಮ್ಮ, ಸಂಶಯವಿಲ್ಲದೆ, ಯಾವ ಡೌಟ್ ಇಲ್ಲದೆ ನೀನು ಸಮಗ್ರಂ, ನನ್ನ ಬಗ್ಗೆ ಸಂಪೂರ್ಣ ಜ್ಞಾನವನ್ನ ಪಡ್ಕೋತೀಯ. ಅದು ಹೇಗೆ ಸಾಧಿಸ್ಬೋದು ಅನ್ನೋದನ್ನ ನಾನಿವಾಗ ಕೃಷ್ಣ ಹೇಳ್ತಾನೆ, ಯಥಾ ಜ್ಞಾಸ್ಯಸಿ ತತ್ ಶೃಣು. ಶೃಣು ಅಂದ್ರೆ ಕೇಳು, ಶ್ರವಣ ಮಾಡು. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಯೋಗಾಭ್ಯಾಸವನ್ನ ಮಾಡಿ ಮನಸ್ಸನ್ನ ನನ್ನ ಮೇಲೆ ಆಸಕ್ತವಾಗೋ ರೀತಿಯಲ್ಲಿ ಯೋಗವನ್ನ ಮಾಡೋದಕ್ಕೆ ಮಾರ್ಗ ಏನು ಅಂತ ನಾನು ಹೇಳ್ತೀನಿ. ಈ ಮಾರ್ಗವನ್ನು ಅನುಸರಿಸೋದ್ರಿಂದ ನೀನು ಸಂಶಯವಿಲ್ಲದೆ ನನ್ನನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ನನ್ನನ್ನು ಅರ್ಥ ಮಾಡ್ಕೊಳ್ಬಲ್ಲೆ. ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ, ನಾನು ಸರಳವಾದ ಭಾಷೆಯಲ್ಲಿ ಹೇಳಿದ್ದೀನಿ, ಯೋಗಾಭ್ಯಾಸ ಮಾಡೋದ್ರಿಂದ ಕೃಷ್ಣನ ಮೇಲೆ ಮನಸ್ಸು ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಆ ಮಾರ್ಗ, ಆ ಯೋಗಾಭ್ಯಾಸದಿಂದ ಏನಾಗುತ್ತೆ, ನಾವು ಕೃಷ್ಣನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು. ಆ ಮಾರ್ಗ ಏನು ಅನ್ನೋದನ್ನ ಕೃಷ್ಣ ಹೇಳ್ತಾನೆ, ನಾನಿವಾಗ ಹೇಳ್ತೀನಿ, ಕೇಳ್ಕೊ. ಅಂದ್ರೆ ಸರಳವಾದ ವಿಷಯ. ಯೋಗಾಭ್ಯಾಸದ ಉದ್ದೇಶ ಮನಸ್ಸನ್ನ ಕೃಷ್ಣನ ಮೇಲೆ ಕೇಂದ್ರೀಕರಿಸೋದು. ಆಸಕ್ತಿ ಅಂದ್ರೆ ಇಂಗ್ಲಿಷಲ್ಲಿ ಇಂಟ್ರೆಸ್ಟ್ ಅಂತ. ಇಂಟ್ರೆಸ್ಟ್ ಕನ್ನಡದಲ್ಲಿ ಸ್ವಲ್ಪ ಕಷ್ಟ,
ಅರ್ಥ ಮಾಡ್ಕೊಳ್ಳೋದು. ಇಂಟ್ರೆಸ್ಟ್ ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಕೃಷ್ಣ ಮನಸ್ಸು ಕೃಷ್ಣನಿಂದ ಇಂಟ್ರೆಸ್ಟೆಡ್ ಆಗಬೇಕು. ಕೃಷ್ಣನ ಬಗ್ಗೆ ನಮಗೆ ನಮ್ಮ ಮನಸ್ಸು ಕೃಷ್ಣನಿಂದ ತುಂಬ ಹೋಗಬೇಕು. ಇದು ಆಸಕ್ತಿ. ಇವತ್ತು ನಮ್ಮ ಮನಸ್ಸು ಭೌತಿಕವಾಗಿ ಎಷ್ಟು ವಿಷಯಗಳ ಬಗ್ಗೆ ಎಷ್ಟು ಆಸಕ್ತಿಯನ್ನು ಹೊಂದಿದೆ ಅಂದ್ರೆ, ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಏನೋ ಓಡ್ತಾ ಇರುತ್ತೆ. ನಮಗೆ ಏನು ಬೇಕೋ ಪ್ರಿಯವಾದದ್ದು ವಿಷಯ ಅದು ಆಟೋಮೆಟಿಕ್ ಆಗಿ ಓಡ್ತಾ ಇರುತ್ತೆ. ನೀವೇನು ಪ್ರಯತ್ನ ಕೂಡ ಮಾಡಲ್ಲ. ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಆಟೋಮೆಟಿಕ್ ಆಗಿ ನಡೀತಾನೆ ಇದೆ ಯೋಚನೆ. ಅದು ನಾನು ಮುಂಚೆನೂ ಹೇಳಿದೆ, ಯಾರು ಜಪವನ್ನ ಮಾಡ್ತಾ ಇದ್ದೀರೋ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಯಾವ್ಯಾವ ವಿಷಯಗಳಲ್ಲಿ ಆಸಕ್ತಿಯನ್ನು ಹೊಂದಿದೆ ಇವಾಗ ಅಂತ. ಒಬ್ರು ಹಿರಿಯ ಭಕ್ತರು ಹೇಳಿದ್ರು, ಇದು ಒಂದು ಎಕ್ಸ್ರೇ ಮೆಷಿನ್ ಇದ್ದಂಗೆ ಜಪ. ಎಕ್ಸ್ರೇ ಮೆಷಿನ್ ಏನ್ ಎಕ್ಸ್ರೇ ತೆಗಿತಾ ಇದೆ? ಮನಸ್ಸಿನ ಎಕ್ಸ್ರೇ. ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೇನು ವಿಷಯ ಇದೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಜಪದ ಸಮಯದಲ್ಲಿ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ ಇಷ್ಟೊಂದು ಯೋಚನೆಗಳು ನನ್ನಲ್ಲಿ ನಡೀತಾ ಇದೆಯಾ ಅಂತ. ಸೊ ಇಲ್ಲಿ ನಮಗೆ ನಮ್ಮ ಮನಸ್ಸು ಇವತ್ತು ಬೇಕಾದಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಆಸಕ್ತಿಯನ್ನು ಹೊಂದಿದ್ದೀವಿ. ಕೃಷ್ಣನ ಬಗ್ಗೆ ನಾವು ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಇದು ಯೋಗಾಭ್ಯಾಸದ ಉದ್ದೇಶ. ಪ್ರಭು, ನಾನು ದಿನ ಬೆಳಗ್ಗೆ ಯೋಗಾಭ್ಯಾಸ ಮಾಡಕ್ ಹೋಗ್ತೀನಿ, ಏನ್ ಮಾಡಿದೆ? ಇದೆಲ್ಲ ಮಾಡಿದೆ, ಸೂರ್ಯ ನಮಸ್ಕಾರ ಮಾಡಿದೆ, ಆಯ್ತಪ್ಪ. ಕೃಷ್ಣ ಎಲ್ಲಿ? ಕೃಷ್ಣ ಇಲ್ಲದೆ ಇದ್ರೆ ಅದನ್ನ ಯೋಗ ಅಂತ ಕರೆಯಕ್ಕಾಗಲ್ಲ. ವ್ಯಾಯಾಮ, ನಾನು ವ್ಯಾಯಾಮ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು, ಕರೆಕ್ಟ್. ಅದು ಯೋಗ ಅಂದ್ರೆ ನಾವು ಯಾವ ವ್ಯಾಯಾಮ ಮಾಡ್ತಾ ಇದೀವೋ ಅದರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೋಬೇಕು. ಯಾಕೆ ಪ್ರಾಣಾಯಾಮ ಮಾಡ್ತಾರೆ? ಅದೆಲ್ಲ ದೇಹಕ್ಕೆ. ಮನಸ್ಸನ್ನ ನಿಯಂತ್ರಿಸುತ್ತೆ ಪ್ರಾಣಾಯಾಮ. ಮನಸ್ಸನ್ನು ಯಾಕೆ ನಿಯಂತ್ರಿಸ್ತಾ ಇದೆ? ಉದ್ದೇಶ ಏನು? ಕೃಷ್ಣನ ಬಗ್ಗೆ ಯೋಚನೆ ಮಾಡಕ್ಕೆ. ಆದ್ರೆ ನಮಗದನ್ನ ಯಾವ ಯೋಗ ಕ್ಲಾಸಲ್ಲೂ ಹೇಳ್ಕೊಡಲ್ಲ. ಆದ್ರೆ ಇದು ಯೋಗಾಭ್ಯಾಸದ ಉದ್ದೇಶ. ಯೋಗಾಭ್ಯಾಸದ ಉದ್ದೇಶ ಅಂದ್ರೆ ನಮ್ಮ ಮನಸ್ಸನ್ನ ನಾವು ಕೃಷ್ಣನ ಬಗ್ಗೆ ನಾವು ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದು ಯೋಗದ ಉದ್ದೇಶ. ಇಲ್ಲಿ ಕೃಷ್ಣ ಇವಾಗ ಏನ್ ಹೇಳ್ತಾ ಇದ್ದಾನೆ? ತತ್ ಶೃಣು, ಅದ್ರ ಬಗ್ಗೆ ನಾನು ಇವಾಗ ಹೇಳ್ತೀನಿ, ನೀನು ಶ್ರವಣ ಮಾಡು, ಆಲಿಸು. ಸಾಮಾನ್ಯವಾಗಿ ಭಕ್ತರಿಗೆ ಏನಂದ್ರೆ ಶ್ರವಣ ಮಾಡಕ್ ಅಷ್ಟೊಂದು ಆಸಕ್ತಿ ಇಲ್ಲ, ಹೌದಾ? ಕೀರ್ತನೆ ಮಾಡಿ ಓ ರೆಡಿ, ಹಾಡಾಡಿ ಓ ರೆಡಿ, ಪ್ರಸಾದ ತಿನ್ನಿ ಓ ರೆಡಿ, ಶ್ರವಣ ಮಾಡಿ ಪ್ರಭು ಪ್ರಸಾದ ಟೈಮ್ಗೆ ಎಬ್ಬಿಸ್ಬಿಡಿ ಪ್ರಭು, ಇಲ್ಲೇ ಇರ್ತೀನಿ ನಾನು. ನಮಗೆ ಶ್ರವಣ ಮಾಡಕ್ ಆಸಕ್ತಿ ಇಲ್ಲ. ಆದ್ರೆ ಕೃಷ್ಣ ಹೇಳ್ತಾರೆ ಇವಾಗ ಸರಳವಾದ ವಿಷಯ, ನಾವು ಯಾರೇ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಕೇಳಿ ತಿಳ್ಕೊಬೇಕು. ಎರಡೂ ಶ್ರವಣ, ಓದೋದು ಶ್ರವಣ, ಕೇಳೋದು ಶ್ರವಣ. ಅರೆ ನಾನು ಯಾರ ಬಗ್ಗೆನು ಶ್ರವಣನೇ ಮಾಡ್ಲಿಲ್ಲ ಅಂದ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ ಆ ವ್ಯಕ್ತಿ ಏನು, ಯಾರು, ಎತ್ತ ಅಂತ? ನನ್ನ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಅವನ ಮೇಲೆ ಹೇಗೆ ಆಸಕ್ತಿಯನ್ನು ಬೆಳೆಸ್ಕೋತೀನಿ? ಆಸಕ್ತಿಯನ್ನು ಬೆಳೆಸ್ಕೊಳ್ಳೋಕೆ ನನಗೆ ವ್ಯಕ್ತಿಯ ಬಗ್ಗೆ ಮಾಹಿತಿ ಬೇಕು ತಾನೆ. ಹಾಗಾಗಿ ಶ್ರವಣ ಅಷ್ಟು ಮುಖ್ಯವಾದದ್ದು. ಅದಕ್ಕೆ ನೀವು ಇಸ್ಕಾನ್ಗೆ ಬಂದ್ರೆ ನಮ್ಮ ಮುಖ್ಯವಾದ ಕಾರ್ಯಕ್ರಮ ಏನು? ಶ್ರವಣ. ಶ್ರವಣದ ಸುತ್ತಮುತ್ತಲು ಎಲ್ಲ ನಡೀತಾ ಇರುತ್ತೆ. ಓಕೆ, ಶ್ರವಣದ ಮುಂಚೆ ಆರತಿ ಆಗತ್ತೆ, ಆಮೇಲೆ ಪ್ರಸಾದ ಆಗತ್ತೆ, ಆಮೇಲೆ ಮತ್ತೆ ಆರತಿ ಆಗತ್ತೆ. ಆದ್ರೆ ಹೆಚ್ಚಿನ ಸಮಯ ನಾವ್ ಯಾವ್ದಕ್ಕೆ ಕೊಡ್ತಾ ಇರೋದು? ಶ್ರವಣ. ನಾವು ಬೇರೆ ದೇವಸ್ಥಾನಗಳಿಗೆ ಹೋಗ್ತೀವಿ, ಅವರು ಮಂಗಳಾರತಿ ಮಾಡ್ತಾರೆ, ನಮಗೆ ಮಂಗಳಾರತಿ ಕೊಡ್ತಾರೆ, ನಮ್ಗೆ ತೀರ್ಥ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ತಗೊಳ್ತೀವಿ, ಕೂತ್ಕೋತೀವಿ, ಹೊರಟು ಬರ್ತೀವಿ. ಏನ್ ಕಲ್ತ್ಕೊಂಡ್ವಿ? ಏನೂ ಕಲೀಲಿಲ್ಲ. ಏನು ಸಂಗ್ರಹ ಮಾಡಿದ್ವಿ? ಪುಣ್ಯವನ್ನ ಸಂಗ್ರಹ ಮಾಡಿದ್ವಿ. ನಾನು ಇದ್ರ ಬಗ್ಗೆ ಮುಂಚೆನೂ ಹೇಳಿದ್ದೀನಿ. ಈ ಪುಣ್ಯ ಸಂಗ್ರಹದ ಉದ್ದೇಶ ಏನು? ಒಂದು ದಿನ ಇಲ್ಲಿ ಬಂದು ಕೂತ್ಕೊಂಡು ಭಗವಂತನ ಬಗ್ಗೆ ಶ್ರವಣ ಮಾಡೋದಕ್ಕೋಸ್ಕರ ಒಂದು ರೀತಿಯಲ್ಲಿ ಆ ಪುಣ್ಯಗಳನ್ನ ನಾವು ಸಂಗ್ರಹ ಮಾಡ್ತಾ ಇದೀವಿ ಇಷ್ಟೊಂದು ಜನ್ಮಗಳಿಂದ. ಆದ್ರೂ ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಆ ಪುಣ್ಯವೂ ಕೂಡ ನಮಗೆ ನೇರವಾಗಿ ಸಹಾಯ ಮಾಡಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ಹೇಗೆ? ಸರಿ, ಎಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ, ಸರಿ ಇಸ್ಕಾನ್ಗೂ ಹೋಗ್ತೀನಿ. ಇಸ್ಕಾನ್ ಒಂದು ದೇವಸ್ಥಾನಕ್ಕೆ ಹೋಗೋ ಒಲವಿರೋರು ಹೇಗೋ ಅಂತೂ ಕೊನೆಗೆ ಏನೋ ಒಂದು ಅಂದ್ಬಿಟ್ಟು ನಾವು ಜನ್ಮಾಷ್ಟಮಿ ಮಾಡ್ತೀವಿ, ಏನೋ ಮಾಡ್ತೀವಿ, ಹೆಂಗೋ ಅಂತೂ ಬಂದು ಕೃಷ್ಣನ ಮುಂದೆ ಕೂತ್ಕೊಂಡು ಕೃಷ್ಣನ ಬಗ್ಗೆ ಒಂದು ಚೂರು ಕೇಳಿಸ್ಕೊಂಡ್ರೆ ನಾವು ಅವಾಗ ನಿಜವಾದ ಪ್ರಗತಿಯನ್ನ ಸಾಧಿಸಿದೀವಿ. ಅದು ನಿಜವಾದ ಪ್ರಗತಿ. ಸೊ ಈ ಒಂದು ಕೆಳಗಡೆ ಹೋಗಪ್ಪ. ಈ ಒಂದು ಶ್ಲೋಕದಲ್ಲಿ ಪ್ರಭುಪಾದರು ಒಂದು ಕೆಳಗಡೆ ಇನ್ನು ಶ್ಲೋಕ ಇದೆ, ಭಾಗವತದಿಂದ ಒಂದು ಸುಂದರವಾದ
ಶ್ಲೋಕದ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಇದು ಭಾಗವತ ಮೊದಲನೇ ಸ್ಕಂದ 2ನೇ ಅಧ್ಯಾಯದಿಂದ ಶ್ಲೋಕ 17ರಿಂದ 21 ತನಕ. ಈ ಶ್ಲೋಕಗಳಲ್ಲಿ ಶ್ರವಣ ಮಾಡಿದ್ರೆ ಏನು ಆಗತ್ತೆ, ಶ್ರವಣ ಮಾಡಿದ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಶುಕದೇವ ಗೋಸ್ವಾಮಿ, ಸೂತ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ರವಣದ ಶಕ್ತಿ ಏನು ಅಂತ. ಇವಾಗ ನೀವು ಎಷ್ಟೊಂದು ಜನ ಇಲ್ಲಿ ಭಕ್ತರು ಇಲ್ಲಿ ನಮ್ಮ ಪ್ರವಚನಗಳಿಗೆ ಪ್ರತಿ ವಾರ ಬರ್ತಾ ಇದ್ದೀರಾ. ಎಲ್ಲರಿಗೂ ನಾವು ಬೇಕಾದ ಸತಿ ಹೇಳಿದೀವಿ, ನಮ್ಮ ಈ ಕಲಿಯುಗದಲ್ಲಿ ವಿಶೇಷವಾಗಿ ಭಕ್ತಿಯ ಮುಖ್ಯ ಅಂಗ ಯಾವುದು? ಮುಖ್ಯವಾದ ಅಂಗ ಯಾವುದು? ಎಲ್ಲಕ್ಕಿಂತ ಮುಖ್ಯವಾದದ್ದು ಜಪ. ಎಲ್ಲಕ್ಕಿಂತ ಮುಖ್ಯವಾದದ್ದು ಜಪ. ಓಕೆ, ಕಲಿಯುಗದಲ್ಲಿ ಕೃಷ್ಣನ ಪಡ್ಕೋಬೇಕಂದ್ರೆ ಇರೋದು ಒಂದೇ ಮಾರ್ಗ, ಹರೇ ಕೃಷ್ಣ ಮಹಾಮಂತ್ರದ ಜಪ. ಓಕೆ, ಇವಾಗ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಮಾಡ್ತಿರುವಾಗ ನಮ್ಮ ಮನಸ್ಸೇನಾಗುತ್ತೆ? ಚಂಚಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇದೆ. ಅರೆ, ಜಪದ ಉದ್ದೇಶ ಏನು? ಕೃಷ್ಣನ ನಾಮವನ್ನ ಶ್ರವಣ ಮಾಡೋದು ಜಪದ ಉದ್ದೇಶ. ಉಚ್ಚಾರ ಮಾಡ್ತಾ ಇದೀವಿ ಹರೇ ಕೃಷ್ಣ ಮಹಾಮಂತ್ರ, ಶ್ರವಣ ಮಾಡೋದು ನಮ್ಮ ನಿಜವಾದ ಕೆಲಸ ಅಲ್ಲಿ. ಆದ್ರೆ ಮನಸ್ಸೇನ್ ಮಾಡುತ್ತೆ? ಅಲ್ಲಿ ಇಲ್ಲಿ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಏನಾಯ್ತು? ನಮ್ಮ ಜಪದ ಸಂಪೂರ್ಣ ಕಾರ್ಯವನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಆ ಜಪದಿಂದ ನಮಗೆ ಏನೋ ಒಂದು ಫಲ ಸಿಗಬೇಕು, ಅದು ಸಂಪೂರ್ಣವಾಗಿ ಸಿಗ್ತಾ ಇಲ್ಲ. ಅರೆ, ಅದಕ್ಕೆ ಇವಾಗ ಪರಿಹಾರ ಏನಾದ್ರು ಇರ್ಬೇಕಲ್ವಾ? ಕಲಿಯುಗದಲ್ಲಿ ಇದೆ ಎಲ್ಲರ ಪರಿಸ್ಥಿತಿ, ಒಬ್ಬರ ಪರಿಸ್ಥಿತಿ ಅಂತಲ್ಲ, ಎಲ್ಲರ ಪರಿಸ್ಥಿತಿನೇ ಇದೆ. ಹಾಗಾಗಿ ಕೃಷ್ಣ ಬಹಳ ಕೃಪೆಯನ್ನು ತೋರಿ ನಮಗೆ ಈ ಶ್ರವಣದ ಮಾರ್ಗವನ್ನ ಕೊಟ್ಟಿದ್ದಾನೆ. ಇವಾಗ ನಾನು ಮುಂಚೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೃಷ್ಣನ ನಾಮ, ಕೃಷ್ಣನ ಲೀಲೆ ಇವು ಅಭಿನ್ನ ಅಂದ್ರೆ ಕೃಷ್ಣನ ಸಂಪರ್ಕದಲ್ಲಿ, ನಾವು ಕೃಷ್ಣನ ನೇರ ಸಂಪರ್ಕದಲ್ಲಿದ್ದಾಗ ನಾವು ಏನನ್ನ ಅನುಭವಿಸ್ತೀವೋ ಅದನ್ನ ಕೃಷ್ಣನ ನಾಮವನ್ನ ಜಪ ಮಾಡ್ತಾ ಇರುವಾಗಲೂ ಅದೇ ಶಕ್ತಿಯನ್ನು ಅನುಭವಿಸ್ಬೋದು. ಇಲ್ಲದೆ ಹೋದ್ರೆ ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಿರುವಾಗಲೂ ಅದೇ ಶಕ್ತಿಯನ್ನ ಅನುಭವಿಸ್ಬೋದು ನಾವು. ಸೊ ಇಲ್ಲಿ ಈ ತುಂಬಾ ಸುಂದರವಾದ ಶ್ಲೋಕಗಳು, ಇದನ್ನ ನಾನು ಹೇಳ್ತೀನಿ, ನೀವು ಹಂಗೆ ಓದಕ್ಕೆ ಪ್ರಯತ್ನ ಮಾಡಿ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋಯ ಭದ್ರಾಣಿ ವಿದುನೋತಿ ಸುಹೃತ್ಸತಾಂ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ತದಾ ರಜಸ್ತಮೋ ಭಾವ ಕಾಮಲೋಭಾದ ಯಶ್ಚಯೇ ಚೇತಯೇತೇರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ ಏವಂ ಪ್ರಸನ್ನ ಮನಸೋ ಭಗವದ್ಭಕ್ತಿ ಯೋಗತಃ ಭಗವತ್ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಗೋ ತುಂಬಾ ಮೇಲೆ 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 ಶ್ಲೋಕದ ಪ್ರಾರಂಭ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಶೃಣ್ವತಾಂ ಸ್ವಕಥಾ ಕೃಷ್ಣ. ಏನರ್ಥ? ಶೃಣ್ವತಾಂ ಕೇಳಿ. ಏನನ್ನ ಕೇಳಬೇಕು? ಸ್ವಕಥಾ ಕೃಷ್ಣ. ಸ್ವಕಥಾ ಕೃಷ್ಣ ಅಂದ್ರೆ ಕೃಷ್ಣನ ಕುರಿತಾದ ವಿಷಯವನ್ನ ಕೇಳಿ. ಶೃಣ್ವತಾಂ ಸ್ವಕಥಾ ಕೃಷ್ಣ ಏನಾಗತ್ತೆ? ಪುಣ್ಯ ಶ್ರವಣ ಕೀರ್ತನ. ನೋಡಿ, ಕೃಷ್ಣನ ಬಗ್ಗೆ ಸುಮ್ಮನೆ ಶ್ರವಣ ಮಾಡೋದು ಪುಣ್ಯ ಕಾರ್ಯ. ಇವಾಗ 3 ತರಹದ ಪುಣ್ಯ ಕಾರ್ಯ ಇದೆ. 3 ತರಹದ ಪುಣ್ಯ ಕಾರ್ಯ. ಮೊದಲನೇ ಪುಣ್ಯ ನಾವು ಸಾಮಾನ್ಯವಾಗಿ ಪುಣ್ಯ ಅಂತೀವಲ್ಲ, ಅಂದ್ರೆ ಭೌತಿಕ ಕರ್ಮಕ್ಕೆ ಸಂಬಂಧಿತವಾದ ಪುಣ್ಯ. ಈ ಪುಣ್ಯದಿಂದ ಏನಾಗತ್ತೆ? ವ್ಯಕ್ತಿ ಒಳ್ಳೆ ಜನ್ಮ, ಐಶ್ವರ್ಯ, ಒಳ್ಳೆ ಶಿಕ್ಷಣ ಮತ್ತೆ ಸೌಂದರ್ಯ ಇವುಗಳನ್ನ ಪಡಿತಾನೆ. 4 ವಿಷಯ: ಜನ್ಮ, ಐಶ್ವರ್ಯ, ಸುತ, ಶ್ರೀ. ಒಳ್ಳೆ ಜನ್ಮ, ಐಶ್ವರ್ಯ ಸಂಪತ್ತು, ಸುತ ಅಂದ್ರೆ ಶಿಕ್ಷಣ, ವಿದ್ಯೆ, ಜ್ಞಾನ, ಡಿಗ್ರಿ ಇತ್ಯಾದಿ, ಶ್ರೀ ಅಂದ್ರೆ ಸೌಂದರ್ಯ. ಇದು ಯಾವುದರ ಫಲ? ಇದು ನಾವು ಮಾಡುವಂತ ಪುಣ್ಯದ ಫಲ. ಪುಣ್ಯವನ್ನ ಮಾಡಿದ್ರೆ ಏನಾಗತ್ತೆ? ನಾವು ಈ 4 ವಿಷಯಗಳನ್ನ ಪಡಿತೀವಿ. ಇದನ್ನ ಕರ್ಮ ಉನ್ಮುಖಿ ಸುಕೃತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಪುಣ್ಯ ಅಂತೀವಿ, ಆದ್ರೆ ಅದಕ್ಕೆ ತಾತ್ವಿಕವಾದ ಒಂದು ಹೆಸರು ಕರ್ಮ ಉನ್ಮುಖಿ ಸುಕೃತಿ.
ಅಂದ್ರೆ ಉನ್ಮುಖಿ ಅಂದ್ರೆ ಕರ್ಮದ ಕಡೆ ನೋಡ್ತಾ ಇರುವಂತ ಸುಕೃತಿ ಅಥವಾ ಪುಣ್ಯ. ಆ ಪುಣ್ಯದಿಂದ ಏನಾಗುತ್ತೆ, ಕರ್ಮ, ಒಳ್ಳೆಯ ಕರ್ಮವನ್ನ ಮಾಡ್ತೀವಿ, ಅದರಿಂದ ನಮಗೆ ಈ 4 ವಿಷಯಗಳು ಸಿಗುತ್ತೆ. ಇದು ಒಂದು ರೀತಿಯ ಪುಣ್ಯ. ಇನ್ನೊಂದು ರೀತಿಯ ಪುಣ್ಯ ಜ್ಞಾನ ಉನ್ಮುಖಿ ಸುಕೃತಿ ಅಂತ. ಅಂದ್ರೆ ನಮಗೆ ಜ್ಞಾನ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದು ನಮ್ಗೆ ಅಷ್ಟೊಂದು ಬೇಕಾಗಿರುವಂತ ವಿಷಯ ಅಲ್ಲ, ಹಾಗಾಗಿ ನಾನು ಅದನ್ನು ಚರ್ಚೆ ಮಾಡಲ್ಲ. ಮೂರನೇದು ಭಕ್ತಿ ಉನ್ಮುಖಿ ಸುಕೃತಿ ಅಂತ. ಈ ಭಕ್ತಿ ಉನ್ಮುಖಿ ಸುಕೃತಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಭಕ್ತಿಗೆ ಕರ್ಕೊಂಡು ಬರುವಂತಹ ಪುಣ್ಯ. ಇದರಿಂದ ನಿಮಗೆ ಜನ್ಮ ಐಶ್ವರ್ಯ ಸುತಶ್ರೀ ಸಿಗೋದಿಲ್ಲ, ಆದ್ರೆ ಇದರಿಂದ ವ್ಯಕ್ತಿ ಕೃಷ್ಣನ ಹತ್ರ ಬರ್ತಾನೆ. ಇದು ಯಾವ ತರ ಇದು ಭಕ್ತಿ ಉನ್ಮುಖಿ ಸುಕೃತಿ ಅಂದ್ರೆ, ಉದಾಹರಣೆಗೆ ಯಾರೋ ಒಬ್ರು ಭಕ್ತರು ನಡ್ಕೊಂಡು ಹೋಗ್ತಾ ಇದಾರೆ ಅಂತ ಇಟ್ಕೊಳ್ಳಿ, ಬೀದಿ ಮೇಲೆ ಯಾರೋ ನೋಡ್ತಾರೆ. ಇವಾಗ ಯಾರೋ ಪುಸ್ತಕ ಇಟ್ಕೊಂಡು ಬಾಕ್ಸ್ ಇಟ್ಕೊಂಡು ಹೋಗ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ನೋಡ್ತಾರೆ, ಅಯ್ಯೋ ಪಾಪ ಯಾರೋ ಸಾಧುಗಳು ನಡ್ಕೊಂಡು ಹೋಗ್ತಾ ಇದಾರಲ್ಲ, ಸ್ವಾಮಿ ನಿಮ್ನ ಎಲ್ಲಿ ಬಿಡ್ಲಿ, ನಾನು ಎಲ್ಲರೂ ಬಿಡ್ಲಾ ನಿಮ್ನ ಅನ್ಬಿಟ್ಟು ಕೇಳಿ, ಇವಾಗ ಯಾರು ಭಕ್ತರು ಹೋಗ್ತಾ ಇದಾರೋ ಅವ್ರ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಇನ್ನೊಂದು ಜಾಗದಲ್ಲಿ ಬಿಟ್ರೆ ಇದನ್ನ ಭಕ್ತಿ ಉನ್ಮುಖಿ ಸುಕೃತಿ ಅಂತ ಕರೀತಾರೆ. ಅಂದ್ರೆ ಏನಾಯ್ತು, ಇದರಿಂದ ಆ ವ್ಯಕ್ತಿ ಭಕ್ತಿಗೆ ಬರೋದಕ್ಕೆ ಅದು ಅನುಕೂಲಕರವಾಗತ್ತೆ. ಇದು ಭಕ್ತಿ ಉನ್ಮುಖಿ ಸುಕೃತಿ. ಇವಾಗ ನಾವೆಲ್ಲರೂ ಇಲ್ಲಿ ಕೂತಿರೋರು ಈ ತರ ಭಕ್ತಿ ಉನ್ಮುಖಿ ಸುಕೃತಿಯನ್ನ ಮುಂಚೆ ಮಾಡಿದೀವಿ, ಹಾಗಾಗಿ ನಾವಿಲ್ಲಿ ಕೂತಿದ್ದೀವಿ. ಓಕೆ, ಸಾಮಾನ್ಯವಾಗಿ ಇಲ್ಲ ಅಂದ್ರೆ ಪ್ರಭುಪಾದರಂತಹ ಭಕ್ತರ ಸಂಪರ್ಕಕ್ಕೆ ಬಂದಾಗ ನಮ್ಮಲ್ಲಿ ಅಂತಹ ಸುಕೃತಿ ಇಲ್ಲದೆ ಇದ್ರೂ ಕೂಡ ಪ್ರಭುಪಾದರಂತಹ ಆಚಾರ್ಯರು ಅದನ್ನು ಸೃಷ್ಟಿ ಮಾಡ್ಬಿಡ್ತಾರೆ. ನಮ್ಗೆ ಏನೂ ಇರ್ಲಿಲ್ಲ, ಅದು ಸೃಷ್ಟಿ ಆಗೋಯ್ತು. ಪ್ರಭುಪಾದರು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅವರ ಎಲ್ಲ ಶಿಷ್ಯಂದ್ರೆಲ್ಲ ಕೇಳಿದ್ರು, ಪ್ರಭುಪಾದ್ರೆ ನಮ್ಮ ಭಕ್ತಿ, ನಾವು ಹೆಂಗ್ ಭಕ್ತಿಗೆ ಬಂದ್ವಿ? ಪ್ರಭುಪಾದರು, ನಾನು ನಿಮ್ಮ ಪುಣ್ಯವನ್ನ ಸೃಷ್ಟಿ ಮಾಡಿದ್ದೀನಿ ಅಂತ. ಇದು ಆಚಾರ್ಯರ ಶ್ರೇಷ್ಠ, ಅವರ ಸ್ಥಾನ, ಅವರ ಬಲ. ಎಲ್ಲರಿಗೂ ಅದು ಆಗೋದಿಲ್ಲ, ಆದರೆ ವಿಶೇಷವಾಗಿ ಕೃಪೆಯನ್ನ ಕೊಡ್ತಾರೆ ಆಚಾರ್ಯರು. ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಭಕ್ತಿ ಉನ್ಮುಖಿ ಸುಕೃತಿ ಮಾಡಿ ಇವತ್ತು ಭಕ್ತಿಗೆ, ಆ ಸುಕೃತಿ, ಆ ಪುಣ್ಯ ನಮ್ಮನ್ನ ಭಕ್ತಿಗೆ ಕರ್ಕೊಂಡು ಬಂದಿದೆ. ಇದು ಸಾಮಾನ್ಯ ಪುಣ್ಯ ಅಲ್ಲ, ಭಕ್ತಿ ಉನ್ಮುಖಿ ಸುಕೃತಿ ಅಂದ್ರೆ ಭಕ್ತರ ಸಂಬಂಧಿತವಾಗಿ ಮಾಡಿರುವಂತ ಕಾರ್ಯಗಳು. ಅಜ್ಞಾನವಾಗಿ ಗೊತ್ತಿಲ್ಲೇ ಇರ್ಬೋದು, ಭಕ್ತರ ಪ್ರಾಮುಖ್ಯತೆ ಏನು, ಇದೇನು ಗೊತ್ತಿಲ್ಲ ಏನೋ, ಮನುಷ್ಯತ್ವ ಸರಿ, ನಾನು ಅವ್ರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಿಡ್ತೀನಿ ಅಂತ ನಾನು ಅದನ್ನ ಸುಮ್ಮನೆ ಸಾಮಾನ್ಯ ಪುಣ್ಯ ಕಾರ್ಯದಂತೆ ಮಾಡಿದೆ. ಆದ್ರೆ ಅವರು ವ್ಯಕ್ತಿ ಭಕ್ತರ ಆಗಿದ್ರಿಂದ ನಿಮಗೆ ಭಕ್ತಿ ಉನ್ಮುಖ ಸುಕೃತಿ ಸಿಕ್ಬಿಡ್ತು. ಇವಾಗ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರವಣ ಮಾಡೋದ್ರಿಂದಲೇ, ಕೃಷ್ಣನ ಬಗ್ಗೆ ಶ್ರವಣ ಮಾಡೋದ್ರಿಂದಲೇ ಅದು ಪುಣ್ಯ ಕಾರ್ಯ. ಎಂತಹ ಪುಣ್ಯ ಕಾರ್ಯ ಇದು? ಭಕ್ತಿಯಲ್ಲಿ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುವಂತ ಪುಣ್ಯ ಕಾರ್ಯ ಇದು. ಮತ್ತೆ ಇದು ಸಾಮಾನ್ಯ ಭೌತಿಕ ಪುಣ್ಯ ಕಾರ್ಯ ಅಲ್ಲ. ಇದು ಭಕ್ತಿಯಲ್ಲಿ ನಮ್ಮನ್ನ, ಈ ಶ್ರವಣ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದಾರೆ ನೋಡಿ, ಹೃದಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಹೃದಯಂತಸ್ಥೋ ಅಂದ್ರೆ ಹೃದಯದೊಳಗೆ ಅಭದ್ರಗಳಿವೆ. ಅಭದ್ರ ಅಂದ್ರೆ ಏನೇನಿದೆ ನಮ್ಮ ಹೃದಯದೊಳಗಡೆ? ಮಂಗಳವಲ್ಲದೆ ಇರುವಂತ ವಿಷಯಗಳು ಏನೇನಿದೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ಅಭದ್ರಾಣಿ. ಸುಮ್ಮನೆ ಕೃಷ್ಣನ ಬಗ್ಗೆ ಶ್ರವಣ ಮಾಡೋದ್ರಿಂದ, ದಯವಿಟ್ಟು ಕೇಳಿಸ್ಕೊಳ್ಳಿ ಇಲ್ಲಿ, ಸುಮ್ಮನೆ ಕೃಷ್ಣನ ಬಗ್ಗೆ ಶ್ರವಣ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿರೋ ಕೊಳೆ ಹೊಟ್ಟೋಗುತ್ತೆ. ವಿಧುನೋತಿ, ಧುನೋತಿ ಅಂದ್ರೆ ಧೋನ. ಹಿಂದಿ ತಿಳ್ಕೊಂಡಿರೋರು ಗೊತ್ತಿರುತ್ತೆ. ಧೋನ ಅಂದ್ರೆ ಕ್ಲೀನ್ ಮಾಡೋದು. ವಿಧುನೋತಿ ಅಂದ್ರೆ ಸಂಪೂರ್ಣವಾಗಿ ಪವರ್ಫುಲ್ ಆಗಿ ಕ್ಲೀನ್ ಮಾಡ್ಬಿಡುತ್ತೆ ನಮ್ಮ ಹೃದಯವನ್ನ. ಏನ್ ಮಾಡೋದ್ರಿಂದ? ಸುಮ್ಮನೆ ಶ್ರವಣ ಮಾಡೋದ್ರಿಂದ. ಇದೇಕ್ ಸಾಧ್ಯ? ಇವಾಗ ಕೃಷ್ಣನ ಎಷ್ಟೊಂದು ಬಾಲ್ಯ ಲೀಲೆಗಳಿವೆ, ಎಷ್ಟೊಂದು ಕಥೆಗಳಿವೆ. ಅದನ್ನ ಕೇಳೋದ್ರಿಂದ ನಮ್ಮ ಹೃದಯ ಪರಿಶುದ್ಧವಾಗೋಗುತ್ತಾ? ಅದೇಕ್ ಸಾಧ್ಯ? ಆಗಕ್ ಸಾಧ್ಯ ಏನು? ಕಾರಣ ಏನು? ಅದಕ್ಕೆ ನಾನು ಮುಂಚೆನೆ ಹೇಳಿದ್ನಲ್ಲ, ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಬಗ್ಗೆ ಶ್ರವಣ ಬೇರೆ ಅಲ್ಲ. ಓಕೆ, ಅಂದ್ರೆ ಇವಾಗ ಕೃಷ್ಣ, ಉದಾಹರಣೆಗೆ ಕೃಷ್ಣ ನಮ್ಮ ಎದುರಿಗಿದ್ರೆ, ಕೃಷ್ಣನಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಪರಿಶುದ್ಧತೆ ಇದೆ, ಎಲ್ಲವೂ ಕೂಡ ಅವನ ಕಥೆಯಲ್ಲಿದೆ, ಅವನ ಬಗ್ಗೆ ಶ್ರವಣ ಮಾಡೋದ್ರಲ್ಲಿದೆ. ಸೊ ನಾವು ಸುಮ್ಮನೆ, ಅದಕ್ಕೆ ಪ್ರಭುಪಾದರು ಏನ್ ಮಾಡಿದ್ರು, ಕೃಪೆ ತೋರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಒಂದು ಪುಸ್ತಕ ಬರೆದು, ಅದು ಭಾಗವತದ 10ನೇ ಸ್ಕಂದ. ಭಾಗವತದ 10ನೇ ಸ್ಕಂದಕ್ಕೆ ನಾವು ಮೊದಲ 9 ಸ್ಕಂದ ಮಾಡಾದ್ಮೇಲೆ 10ನೇ ಸ್ಕಂದಕ್ಕೆ ಹೋಗೋಕ್ಕಾಗೋದು. ಅಯ್ಯೋ ಎಲ್ಲರ ಹತ್ರನೂ ಸಮಯ ಇರಲ್ಲ,
ಓದೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಪ್ರಭುಪಾದರು ಏನ್ ಮಾಡಿದ್ರು, ಆ 10ನೇ ಸ್ಕಂದದ ವಿಷಯವನ್ನ ನೇರವಾಗಿ ಒಂದು ಪುಸ್ತಕವನ್ನ ಮಾಡಿ ಕೊಟ್ಬಿಟ್ರು. ಉದ್ದೇಶ ಏನು? ಪ್ರಭುಪಾದರು ಹೇಳಿದ್ರು, ನೀವು ಪ್ರತಿನಿತ್ಯ ಈ ಕೃಷ್ಣ ಪುಸ್ತಕವನ್ನ ಓದಿದ್ರೆ ನಿಮ್ಮ ಹೃದಯದಲ್ಲಿ ಕೃಷ್ಣನೆಡೆಗೆ ಆಕರ್ಷಣೆ ಬೆಳೆಯುತ್ತೆ ಅಂತ ಪ್ರಭುಪಾದರು ಹೇಳಿದ್ರು. ಯಾಕೆ? ಕೃಷ್ಣನ ಬಗ್ಗೆ ವಿಷಯಗಳಿದೆ ಕೃಷ್ಣ ಪುಸ್ತಕದಲ್ಲಿ, ಬೇರೆ ಏನೂ ಇಲ್ಲ ಅದ್ರಲ್ಲಿ. ಸೊ ತಿಳ್ಕೊಳ್ಳಿ, ಸುಮ್ಮನೆ ಎಷ್ಟು ಪ್ರಬಲವಾದ ಮಾರ್ಗವನ್ನ ಕೊಟ್ಟಿದ್ದಾನೆ ಕೃಷ್ಣ ಆ ಕಲಿಯುಗಕ್ಕೆ. ಅದು ಏನು, ಆ ಕಥೆಗಳನ್ನ ಕೇಳ್ತಾ ಇದ್ರೆ ಬೋರ್ ಆಗತ್ತಾ ನಮ್ಗೆ? ಮತ್ತೆ ಮತ್ತೆ ಕೇಳ್ಬೇಕು ಅನ್ಸುತ್ತೆ, ಮತ್ತೆ ಮತ್ತೆ ಕೇಳ್ಬೇಕು. ನಿಮ್ಗಿನ್ನೇನು ನನಗೆ ತತ್ವಾಗಿತ್ವ ಏನು ಬೇಡ ಪ್ರಭು, ಏನು ಪರವಾಗಿಲ್ಲ, ಸುಮ್ಮನೆ ಕೃಷ್ಣ ಪುಸ್ತಕ ತಗೊಂಡೋಗಿ ದಿನ ಓದಕ್ ಶುರು ಮಾಡಿ. ನೀವೇ ನೋಡಿ, 3 ತಿಂಗಳು ಆದ್ಮೇಲೆ ಬಂದು ಹೇಳ್ತೀರಾ, ಪ್ರಭು ಏನೋ ಆಗೋಯ್ತು ನನಗೆ ಅಂತ. ಏನಾಗೋಯ್ತು? ಹೃದಯದಲ್ಲಿರೋ ಕೊಳೆ ಹೊಟ್ಟೋಯ್ತು. ಸುಮ್ಮನೆ ಅದನ್ನು ಓದೋದ್ರಿಂದ ಅಷ್ಟು ಪವರ್ಫುಲ್. ಕೃಷ್ಣನ ಬಗ್ಗೆ ಶ್ರವಣ ಮಾಡೋದು ಅಷ್ಟು ಪವರ್ಫುಲ್. ಅದಕ್ಕೋಸ್ಕರ ಪ್ರಭುಪಾದರು ಇಸ್ಕಾನ್ನಲ್ಲಿ ಶ್ರವಣಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರೋದು. ನಾನು ಮುಂಚೆನೂ ಹೇಳಿದೆ, ರುಕ್ಮಿಣಿ ಕೃಷ್ಣನನ್ನ ಮದುವೆ ಆಗಕ್ಕೆ ಯಾಕೆ ನಿರ್ಧಾರ ಮಾಡ್ತಾಳೆ? ಹೇಗೆ ನಿರ್ಧಾರ ಮಾಡ್ತಾಳೆ? ಶ್ರವಣದಿಂದ. ಬಂದಿದ್ದವರ ತಂದೆಯ ಅರಮನೆ ಸ್ಥಾನಕ್ಕೆ ಬರ್ತಾ ಇದ್ದಿದ್ದಂಥ ಋಷಿ ಮುನಿಗಳೆಲ್ಲರೂ ಕೂಡ ಕೃಷ್ಣನ ಗುಣಗಾನ ಮಾಡ್ತಾ ಇದ್ರು. ಇವಳು ಕೇಳಿಸ್ಕೊತಾ ಇದ್ದಾಳೆ, ವಾ ಇಂತಹ ಗುಣಗಳೇ ಇರೋ ವ್ಯಕ್ತಿನೂ ಇದಾನ, ಹಾಗಿದ್ರೆ ನಾನು ಅವನನ್ನೇ ಮದುವೆ ಆಗ್ಬೇಕು. ಹಾಗಾಗಿ ಈ ಶ್ರವಣ ಅಷ್ಟು ಮುಖ್ಯವಾದದ್ದು. ಸೊ ಇಲ್ಲೇನ್ ಹೇಳ್ತಾ ಇದಾರೆ, ಹೃದಯದಲ್ಲಿರೋ ಎಲ್ಲ ಅಭದ್ರ, ಎಲ್ಲ ಬೇಡದೇ ಇರೋ ವಿಷಯಗಳು ಎಲ್ಲವೂ ಕೂಡ ತೊಳೆದು ಹೋಗ್ಬಿಡುತ್ತೆ. ಸುಮ್ಮನೆ ಶ್ರವಣ ಮಾಡ್ಬೇಕು. ಸರಿ ಪ್ರಭು, ನಾನೊಂದು 5 ನಿಮಿಷ ಮಾಡ್ತೀನಿ, ಸಾಕು. ನೀವು ಎಷ್ಟು 5 ನಿಮಿಷ ಮಾಡ್ತೀರೋ ಅಷ್ಟು ಕೊಳೆ ಹೋಗುತ್ತೆ. ನಮ್ಮ ಹೃದಯದಲ್ಲಿ ಎಷ್ಟು ಕೊಳೆ ಇದೆ? 5 ನಿಮಿಷದಲ್ಲಿ ಕ್ಲೀನ್ ಆಗತ್ತಾ? 5,000 ವರ್ಷದಲ್ಲೂ ಕ್ಲೀನ್ ಆಗಲ್ಲ. ಆದ್ರೆ ಕೃಷ್ಣ ಅಷ್ಟು ಕೃಪೆ ಕೊಡ್ತಾನೆ, ಸತತವಾಗಿ ಮಾಡ್ತಾ ಇದ್ರೆ. ಅದಕ್ಕೆ ಎಲ್ಲಿ ಹೇಳ್ತಾ ಇದ್ರೆ, ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ. ಇವತ್ತೊಂದಿನ ಮಾಡ್ತೀನಿ ಪ್ರಭು, ಆಮೇಲೆ 1 ವಾರ ಆದ್ಮೇಲೆ ಮಾಡ್ತೀನಿ. ನಿತ್ಯಂ ಭಾಗವತ ಸೇವೆಯ. ನಿತ್ಯಂ ಯಾಕೆ ನಿತ್ಯಂ? ಮರ್ತು ಬಿಡ್ತೀವಿ. ಓ ನಾನು ಭಾನುವಾರ ಹೋದೆ ಸತ್ಸಂಗಕ್ಕೆ, ಪ್ರಭುಗಳು ಹೇಳಿದ್ರು ನಾನು ಶರೀರ ಅಲ್ಲ ಆತ್ಮ. ಆಮೇಲೆ ಮನೆಗೆ ಹೋದ್ಮೇಲೆ ಮರ್ತೋಯ್ತು ಪ್ರಭು. ತಿರ್ಗಾ ಜ್ಞಾಪಿಸ್ಬೇಕಲ್ಲ, ತಿರ್ಗಾ 1 ವಾರ ಆದ್ಮೇಲೆ ಜ್ಞಾಪಿಸ್ತಾ ಇದೀವಿ. ಇವಾಗ ಅಲ್ಲಿ ತನಕ ಮರ್ತೋಗ್ಬಿಟ್ಟಿದೀವಿ. ಸೊ ದಿನಾ ಶ್ರವಣ ಮಾಡಿದ್ರೆ ಏನಾಗುತ್ತೆ? ದಿನಾ ಜ್ಞಾಪಕ ಇರುತ್ತೆ. ಓ ನಾನು ಕೃಷ್ಣನ ಸೇವಕ, ಕೃಷ್ಣನಿಗೆ ಸೇವೆ ಮಾಡೋದು ನನ್ನ ನಿಜವಾದ ಕರ್ತವ್ಯ. ಓ ಸರಿ, ನಾನು ಮಾಡ್ತೀನಿ. ಪ್ರತಿನಿತ್ಯ ಕೇಳ್ತಾ ಇದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ವಾರಕ್ಕೆ 1 ಸತಿ ಕೇಳಿದ್ರೆ ಅಷ್ಟೇ, ಆ ಕಡೆ ಕೇಳ್ತೀವಿ, ಪ್ರಸಾದದಷ್ಟೊತ್ತಿಗೆ ಪ್ರಸಾದ ಚೆನ್ನಾಗಿತ್ತು, ಆಗೋಯ್ತು. ಪ್ರಸಾದ ಚೆನ್ನಾಗಿತ್ತು ಅನ್ನೋದು ಒಳ್ಳೇದೇ. ಅದು ಅದರ ಕೆಲಸ ಅದು ಮಾಡ್ತಾ ಇದೆ. ಪ್ರಸಾದನೂ ಭಗವಂತನ ಕೃಪೆ. ಆದ್ರೆ ನಾವು ತಿಳ್ಕೋಬೇಕು, ಎಲ್ಲಾ ನಮ್ಮಲ್ಲಿರೋ ಹೆಚ್ಚು ಕಡಿಮೆ ಎಲ್ಲಾ ಬೇಡದೇ ಇರೋ ವಿಷಯಗಳು ಎಲ್ಲವೂ ಕೂಡ ನಿತ್ಯಂ ಭಾಗವತ ಸೇವೆಯ. ಪ್ರತಿನಿತ್ಯ ಕೃಷ್ಣನ ಬಗ್ಗೆ ಶ್ರವಣ ಮಾಡೋದ್ರಿಂದ ಹೊಟ್ಟೋಗ್ಬಿಡುತ್ತೆ. ಇವಾಗ ಈ ಅನರ್ಥಗಳು ಹೋಗೋದ್ರಿಂದ ನಮ್ಮ ಜೀವನ ಹೇಗಿರುತ್ತೆ? ಭಗವತ್ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಇದರಿಂದ ನಮಗೆ ನಿಷ್ಠಾ ಭಕ್ತಿ ಅನ್ನೋ ಒಂದು ಹಂತಕ್ಕೆ ಬರ್ತೀವಿ. ನಿಷ್ಠಾ ಭಕ್ತಿ ಅಂದ್ರೆ, ಇವಾಗ ಭಕ್ತಿಯಲ್ಲಿ ಹಲವಾರು ಹಂತಗಳಿವೆ. ಮೊದಲನೇದು ಆದೋ ಶ್ರದ್ಧಾ. ಮೊದಲು ಶ್ರದ್ಧೆ ಇರಬೇಕು. ಭಗವಂತ, ಭಕ್ತರು, ಇದರಲ್ಲಿ ಶ್ರದ್ಧೆ ಇದೆ ನನಗೆ, ಹಾಗಾಗಿ ನಾನೇನ್ ಮಾಡ್ತೀನಿ? ಸತ್ಸಂಗದಲ್ಲಿ ಭಾಗವಹಿಸ್ತೀನಿ. ಆದೋ ಶ್ರದ್ಧಾ ತದಾ ಸಾಧು ಸಂಘ. ಸೊ ಶ್ರದ್ಧೆ ಇದ್ದಾಗ ನಾವು ಸಾಧುಗಳ ಸಂಘವನ್ನ ಮಾಡ್ತೀವಿ, ಅಂದ್ರೆ ಭಕ್ತರ ಸಂಘವನ್ನ ಮಾಡ್ತೀವಿ. ಆಮೇಲೆ ಭಜನ ಕ್ರಿಯಾ. ಆಮೇಲೆ ಏನ್ ಮಾಡ್ತೀವಿ? ಇವ್ರು ಪ್ರತಿ ವಾರ ಇದೆ ಹೇಳ್ತಾರಪ್ಪ, ಜಪ ಮಾಡಿ, ಸರಿ ಮಾಡ್ಬಿಡ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಭಜನ ಕ್ರಿಯಾ ಇದು. ಭಜನೆಯನ್ನ ಶುರು ಮಾಡಿದ್ವಿ, ಭಗವಂತನ ನಾಮ ಜಪವನ್ನು ಶುರು ಮಾಡಿದ್ವಿ, ಭಗವಂತನ ಬಗ್ಗೆ ಶ್ರವಣ ಮಾಡಕ್ಕೆ ಶುರು ಮಾಡಿದ್ವಿ, ಮನೆಯಲ್ಲಿ ಪೂಜೆಯನ್ನ ಮಾಡಕ್ಕೆ ಶುರು ಮಾಡಿದ್ವಿ, ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡಕ್ಕೆ ಶುರು ಮಾಡಿದ್ವಿ, ಇತ್ಯಾದಿ. ಇದು ಭಜನ ಕ್ರಿಯಾ. ಆಮೇಲೆ ಏನಾಗತ್ತೆ? ಆಮೇಲೆ ಅನರ್ಥ ನಿವೃತ್ತಿ. ಇದರ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ. ಅನರ್ಥ ನಿವೃತ್ತಿ ಅಂದ್ರೆ ನಮ್ಮಲ್ಲಿರೋ ಅನರ್ಥಗಳೆಲ್ಲ ಹೋಗ್ಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಿತ್ಯಂ ಭಾಗವತ ಸೇವೆಯ. ನಮ್ಮ ಹೃದಯದಲ್ಲಿರೋ ಅನರ್ಥಗಳೆಲ್ಲ ಹೋದಾಗ ನಾವು ನಿಷ್ಠಾ ಅನ್ನೋ ಹಂತಕ್ಕೆ ಬರ್ತೀವಿ. ನಿಷ್ಠಾ ಅಂದ್ರೆ ಏನಂದ್ರೆ, ಇವತ್ತು ನಾವು ಒಂದಿನ ಮಾಡ್ತೀವಿ, ಇನ್ನೊಂದಿನ ರಜಾ. ಒಂದಿನ ಮಾಡ್ತೀವಿ, ಇನ್ನೊಂದಿನ ಸ್ವಲ್ಪ ಮಾಡಿದೆ ಪ್ರಭು, ನಾಳೆ ಮಾಡ್ತೀನಿ. ಊಟ ಕ್ವಾಂಟಿಟಿ ಸೇಮ್ ಇದೆ ಪ್ರಭು, ಭಕ್ತಿ ಕ್ವಾಂಟಿಟಿ ಮಾತ್ರ ಬೇರೆ ಆಗ್ತಾ ಇರುತ್ತೆ. ಅರೆ ನಿಷ್ಠೆ ಹಂತಕ್ಕೆ ಬಂದಾಗ ಊಟದ ಕ್ವಾಂಟಿಟಿ ಸೇಮ್ ಇರುತ್ತೋ ಬಿಡುತ್ತೋ ಅದು ಬೇರೆ ವಿಷಯ, ಭಕ್ತಿಯ ಕ್ವಾಂಟಿಟಿ ಸೇಮ್ ಇರುತ್ತೆ, ಅದು ನಿಷ್ಠಾ.
ಸೊ ಇಲ್ಲಿ ಹೇಳ್ತಾ ಇದಾರೆ, ಸುಮ್ಮನೆ ಭಗವಂತನ ಬಗ್ಗೆ ಪ್ರತಿದಿನ ನೀವು ಶ್ರವಣ ಮಾಡೋದ್ರಿಂದ ಏನಾಗುತ್ತೆ, ಸರಾಗವಾಗಿ ನಾವು ಆ ನಿಷ್ಠೆ ಹಂತಕ್ಕೆ ಬರ್ತೀವಿ. ಈ ನಿಷ್ಠ ಏನು, ಅನರ್ಥ ನಿವೃತ್ತಿಯನ್ನ, ಒಂದು ಬೆಟ್ಟ ಇದೆ ಅಂತ ಇಟ್ಕೊಳ್ಳಿ. ಬೆಟ್ಟದನ್ನ ನೀವು ಸೈಕಲ್ ಇಂದ ಹತ್ತುತ್ತಾ ಇದ್ದೀರಾ, ಸೈಕಲ್ ತುಳ್ಕೊಂಡು ಓಕೆ, ಬೆಟ್ಟವನ್ನ ಇಷ್ಟು ಈ ತರ ಇದೆ ಸ್ಲೋಪ್. ಇವಾಗ ನೀವು ಸೈಕಲ್ ತುಳಿತಾ ಇದ್ದೀರಾ, ಪೆಡಲ್ ಮಾಡ್ತಾ ಇದ್ದೀರಾ, ಒಂದು ಕ್ಷಣಕ್ಕೆ ಸುಸ್ತಾಗ್ಬಿಡುತ್ತೆ, ಒಂದು ಕ್ಷಣ ಸುಮ್ಮನೆ ನಿಲ್ಲಿಸ್ಬಿಟ್ರೆ ಸ್ಲೋಪ್ ಈ ತರ ಇದೆ, ಏನಾಗತ್ತೆ, ಸೈಕಲ್ ಏನಾಗತ್ತೆ, ಧರ್ರ್ ಅಂತ ಜಾರುತ್ತೆ. ಅಂದ್ರೆ ನೀವು ಕಷ್ಟಪಟ್ಕೊಂಡು ಅರ್ಧ ಗಂಟೆ ಹತ್ತಿರೋದು, ನೀವು ಎಷ್ಟು ಸೆಕೆಂಡಲ್ಲಿ ಕೆಳಗಡೆ ಇಳಿದು ಬಿಡ್ತೀರಾ, ಒಂದು ಕೆಲವೇ ಸೆಕೆಂಡಲ್ಲಿ ಕೆಳಗಡೆ ಇಳಿದು ಬಿಡ್ತೀರಾ. ಅಷ್ಟು ಕಷ್ಟ ಅನರ್ಥ ನಿವೃತ್ತಿಯನ್ನ ಪಾರ್ ಮಾಡೋದು. ಅಂದ್ರೆ ಈ ನಮ್ಮ ಹೃದಯದಲ್ಲಿರೋ ಕಸ ಎಲ್ಲ ಹೋಗ್ಬೇಕು ಅಂದ್ರೆ ಬಹಳ ಸಮಯ ತಗೊಳುತ್ತೆ, ಬಹಳ ಶ್ರಮ ತಗೊಳುತ್ತೆ. ಆದ್ರೆ ಈ ಪ್ರಕ್ರಿಯೆಯಿಂದ ಹೆಚ್ಚು ಕಡಿಮೆ ಎಲ್ಲ ತೊಡೆದೋಗ್ಬಿಡುತ್ತೆ. ಸುಮ್ಮನೆ ಏನು ಮಾಡ್ತಾ ಇಲ್ಲ, ನಾವು ಪ್ರತಿನಿತ್ಯ ಭಗವಂತನ ಬಗ್ಗೆ ಕೇಳ್ತಾ ಇದೀವಿ, ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾ ಇದೀವಿ. ಸರಿ, ಇದು ಮಾಡಿದ್ರೆ ಏನಪ್ಪ ಫಲ? ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತಯೇತೇರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಸೂತ ಗೋಸ್ವಾಮಿಗಳು ಹೇಳ್ತಾ ಇದಾರೆ, ರಜೋಗುಣ ಮತ್ತೆ ತಮೋಗುಣ ಹೊಟ್ಟೋಗ್ಬಿಡುತ್ತೆ. ರಜೋಗುಣ ಅಂದ್ರೆ ಏನು? ಟೈಮ್ ಇಲ್ಲ, ಭಗವದ್ಗೀತಾ ಕ್ಲಾಸ್ ಬರಕ್ ಟೈಮ್ ಇಲ್ಲ ಪ್ರಭು, ತುಂಬಾ ಬ್ಯುಸಿ ಇದ್ದೀನಿ ನಾನು, ಸಂಡೇ ಮಾತ್ರ ಸಮಯ, ಅವತ್ತು ಇಲ್ಲೇ ಬಂದು ಕೂತ್ಕೊಳ್ಳಿ ಅಂತಿರಲ್ಲ, ಪಾಪ ಮಾಲ್ ನನಗೋಸ್ಕರ ಕಾಯ್ತಾ ಇದೆ, ಯಾರು ಹೋಗ್ತಾರೆ? ರಜೋಗುಣ. ತಮೋಗುಣ, ಟೈಮ್ ಸಿಕ್ಕರೆ ಪ್ರಭು ತುಂಬಾ ಸುಸ್ತಾಗೋಗಿದೆ, 5 ದಿನ ಕೆಲಸ ಮಾಡಿ ಸದ್ಯ ಟೈಮ್ ಸಿಕ್ತು, ಮಲಗ್ಬಿಡ್ತೀನಿ. ತಮೋಗುಣ. ಈ ನಮ್ಮ ಜೀವನದಲ್ಲಿ ನಾವು ದುಃಖವನ್ನು ಅನುಭವಿಸೋದು ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲವೂ ಕೂಡ ಬರ್ತಾ ಇರೋದು ರಜೋಗುಣ ತಮೋಗುಣದಿಂದ. ಇವಾಗ ರಜೋಗುಣ ತಮೋಗುಣ ಹೊಟ್ಟೋಯ್ತು ಅಂದ್ರೆ ಕಲ್ಮಶ ಹೊಟ್ಟೋಯ್ತು. ಅವಾಗ ಏನ್ ಮಾಡ್ತೀವಿ ನಾವು? ಸ್ಥಿತಂ ಸತ್ವೇ ಪ್ರಸೀದತಿ. ಸತ್ವಗುಣದಲ್ಲಿ ನಾವು ಸ್ಥಿತರಾಗ್ತೀವಿ. ನೀವು ತತ್ವಗುಣದಲ್ಲಿ ಸ್ಥಿತರಾಗೋದ್ರಿಂದ ಪ್ರಯೋಜನ ಏನು? ಎಲ್ಲ ಪ್ರಯೋಜನದ ಪ್ರಶ್ನೆನೇ, ಕೃಷ್ಣ ಉತ್ತರ ಕೊಡ್ತಾ ಇರೋದಿಲ್ಲಿ ನೋಡಿ ಮುಂದೆ. ಏವಂ ಪ್ರಸನ್ನ ಮನಸ್ಸೋ ಭಗವದ್ಭಕ್ತಿ ಯೋಗತಃ. ಏನಾಗುತ್ತೆ? ಪ್ರಸನ್ನ ಮನಸ್ಸು, ಸಂತೋಷವನ್ನ ಜೀವಿ ಅನುಭವಿಸ್ತಾನೆ. ಯಾವ ಹಂತದಲ್ಲಿ? ಈ ರಜಸ್ಸು ತಮಸ್ಸು ಹೋದ ತಕ್ಷಣ, ಸತ್ವಗುಣದಲ್ಲಿ ನಾವು ಸ್ಥಿತರಾದ ತಕ್ಷಣ ನಾವೇನನ್ನ ಅನುಭವಿಸ್ತೀವಿ? ಸಂತೋಷವನ್ನ ಅನುಭವಿಸ್ತೀವಿ ಜೀವನದಲ್ಲಿ. ಭೌತಿಕ ವಿಷಯಗಳಿಂದ ಅಲ್ಲ, ಏನಿದ್ರೂ ಸರಿ ಏನಿಲ್ಲದೆ ಇದ್ರೂ ಸರಿ, ಸಂತೋಷ, ಪ್ರಸನ್ನ ಮನಸ್ಸು. ಭಗವದ್ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಘಸ್ಯ ಜಾಯತೆ. ಇದನ್ನ ಬಹಳ ಸುಂದರವಾದದ್ದು. ಮುಕ್ತ ಸಂಘಸ್ಯ ಜಾಯತೆ ಅಂದ್ರೆ ಇದಕ್ಕೆ ಮುಕ್ತಿಯ ಹಂತ ಅಂತ ಕರೀತಾರೆ. ಮುಕ್ತಿ ಅಂದ್ರೆ ಭೌತಿಕ ಸಂಘದಿಂದ ನಾವು ಮುಕ್ತರಾಗ್ತೀವಿ. ಈ ಭೌತಿಕ ಸಂಘದಿಂದ ಮುಕ್ತರಾದಾಗ ನಾವು ಪಡೆಯುವಂತಹ ಒಂದು ಅನುಭವ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವತ್ ತತ್ವ ವಿಜ್ಞಾನಂ. ಇದನ್ನು ಕೇಳ್ಕೊಳ್ಳಿ ದಯವಿಟ್ಟು. ಇಷ್ಟೊತ್ತು ಮಲಗಿದ್ದವರು ಸ್ವಲ್ಪ ಎದ್ಬಿಟ್ಟು ಕೇಳ್ಕೊಳ್ಳಿ. ಭಗವತ್ ತತ್ವ ವಿಜ್ಞಾನಂ, ಇದರ ಅರ್ಥ ಏನು? ಇದ್ರವರೆಗೂ ನಾವು ಕೃಷ್ಣನ ಬಗ್ಗೆ ಶ್ರವಣ ಮಾಡ್ತಾ ಇದ್ದೀವಿ. ಓಕೆ, ನಾನು ಹೇಳ್ತೀನಿ, ಓಕೆ, ಕೃಷ್ಣ ಸುಂದರಾಂಗ, ಕೃಷ್ಣನ ಬಣ್ಣ ಇಂತಹ ದಟ್ಟ ನೀಲಿ, ಕೃಷ್ಣನ ಕೂದಲು ಗುಂಗುರು, ಕೃಷ್ಣ ಹಳದಿ ವಸ್ತ್ರವನ್ನ ಧರಿಸಿರ್ತಾನೆ, ಕೃಷ್ಣನ ಕೊಳಲು ಇಲ್ಲಿದೆ, ಇದು ಅದು. ನಾನು ಎಷ್ಟೊಂದು ನಿಮಗೆ ಕೃಷ್ಣನ ಕಮಲ ದಳಗಳಂತಹ ಕಣ್ಣು, ಕೃಷ್ಣನ ಸುಂದರವಾದ ನಗು, ನಾನು ಈ ರೀತಿ ಎಲ್ಲಾ ವರ್ಣನೆಯನ್ನ ಮಾಡಿರ್ಬೋದು. ನಾವೇನ್ ಮಾಡಿದೀವಿ? ಈ ವರ್ಣನೆಯನ್ನ ಕೇಳಿದೀವಿ, ಸುಮ್ಮನೆ ಶ್ರವಣ ಮಾಡಿದೀವಿ. ಈ ಹಂತದಲ್ಲಿ ಭಗವತ್ ತತ್ವ ವಿಜ್ಞಾನ ಅಂದ್ರೆ ಆ ಹಂತದಲ್ಲಿ ನಾವು ನೇರವಾಗಿ ಕೃಷ್ಣನ ಆ ರೂಪವನ್ನ ನಮ್ಮ ಕಣ್ಣಿಂದ ನೋಡಬಹುದು. ಇದು ಭಗವತ್ ತತ್ವ ವಿಜ್ಞಾನ. ತತ್ವವಿಜ್ಞಾನ ಅಂದ್ರೆ ನಾವು ಪಡ್ಕೊಂಡಿರೋ ಜ್ಞಾನ ನಿಜವಾಗತ್ತೆ, ಅದರ ನಿಜವಾದ ಅನುಭವವನ್ನ ಮಾಡ್ತೀವಿ. ನಾವಿವತ್ತು ಹೇಳ್ತೀವಿ, ಕೃಷ್ಣ ವೃಂದಾವನಕ್ಕೆ ಅವನು ಹಸುಗಳನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾ ಇದ್ದಾನೆ, ತನ್ನ ಕೊಳಲನ್ನ ನುಡಿಸ್ತಾ ಇದ್ದಾನೆ. ಕೊಳಲಿನ ನಾದ ಇವಾಗ ಕೇಳ್ತಾ ಇಲ್ಲ. ಈ ಹಂತಕ್ಕೆ ಬಂದಾಗ ಕೃಷ್ಣನ ಕೊಳಲಿನ ನಾದ ಕೇಳುತ್ತೆ ನಮಗೆ. ಇದೇನಿದು, ಏನೋ ಇವರು ಇವತ್ತೇನೋ ಜಾಸ್ತಿ ಪ್ರಸಾದ ತಿನ್ಬಿಟ್ರೆ ನಾವು ಮಧ್ಯಾಹ್ನ, ಸ್ವೀಟ್ ಜಾಸ್ತಿ ಆಗಿರ್ಬೇಕು ಪ್ರಭುಗಳಿಗೆ, ಏನೇನೋ ಮಾತಾಡ್ತಾ ಇದ್ದಾರೆ. ಇಲ್ಲ, ಇದೇ ಸತ್ಯ. ಇದು ಜೀವನದ ಉದ್ದೇಶ. ನಮ್ಮ ಜೀವನದ ಉದ್ದೇಶ ಏನು ಅಂದ್ರೆ ನಾವು ಕಣ್ಣಾರೆ ಕೃಷ್ಣನನ್ನ ನೋಡ್ಬೇಕು. ಭಾಗವತದಲ್ಲಿ ಪ್ರಹ್ಲಾದ್ ಮಹಾರಾಜನ ಬಗ್ಗೆ ವರ್ಣನೆ ಇದೆ, 7ನೇ ಸ್ಕಂದದಲ್ಲಿ. ಅದರಲ್ಲಿ ವರ್ಣನೆಯನ್ನು ಹೇಳ್ತಾರೆ, ಪ್ರಹ್ಲಾದನಿಗೆ ಯಾರೋ ತನ್ನ ಭುಜವನ್ನ ಮುಡ್ತಾ ಇರೋ ಅನುಭವ ಅಂತೆ. ಯಾರು ಮುಡ್ತಾ ಇದ್ದಾರೆ? ನರಸಿಂಹ.
ಅಂದ್ರೆ ಈ ಭಗವಂತನ ಸ್ಪರ್ಶದ ಅನುಭವ, ಭಗವಂತನ ದೇಹದ ಒಂದು ಸುಗಂಧದ ಅನುಭವ, ಭಗವಂತನ ರೂಪವನ್ನ ನೋಡೋ ಅನುಭವ, ಭಗವಂತನ ಕೊಳಲಿನ ನಾದವನ್ನ ಶ್ರವಣ ಮಾಡೋ ಅನುಭವ, ಇದನ್ನ ಭಗವತ್ ತತ್ವ ವಿಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ನಾವು ಸಾಧನೆ ಮಾಡಕ್ಕೆ ಏನ್ ಮಾಡ್ತಾ ಇದೀವಿ? ನಿತ್ಯಂ ಭಾಗವತ ಸೇವೆಯ. ಪ್ರತಿನಿತ್ಯ ನಾವು ಕೃಷ್ಣನ ಬಗ್ಗೆ ಶ್ರವಣ ಮಾಡಿದ್ರೆ ಈ ಹಂತ ತನಕ ಕರ್ಕೊಂಡು ಬರುತ್ತೆ. ಆಮೇಲೆ ಇದ್ರ ಬಗ್ಗೆ ಇನ್ನು ಮುಂದೆ ಇದೆ. ಆದ್ರೆ ಮುಖ್ಯವಾದ ವಿಷಯ ಇದು. ಕೃಷ್ಣ ಭಕ್ತಿ ಅಂದ್ರೆ ಅಷ್ಟು ಸುಲಭ ಮಾಡಿಕೊಟ್ಬಿಟ್ಟಿದ್ದಾನೆ ಕೃಷ್ಣ ಕಲಿಯುಗದ ಜನರಿಗೆ. ಯೋಚನೆ ಮಾಡಿ, ಸರಿ, ನೀವೊಂದು 6 ತಿಂಗಳು ಹಿಮಾಲಯಕ್ಕೆ ಹೋಗ್ಬೇಕು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂದ್ರೆ ಎಷ್ಟು ಜನ ಹೋಗ್ತಾರೆ? ಇದಕ್ಕೆ ಇಷ್ಟು ಕಡಿಮೆ ಬರ್ತಾ ಇದಾರೆ, ಇನ್ನು ಅದಕ್ಕೆ ಎಷ್ಟು ಕಡಿಮೆ ಜನ ಹೋಗ್ಬೋದು? ನಾವಿಲ್ಲಿ ಚಳಿ ಇದ್ರೆ ಸರಿಯಪ್ಪ ಸ್ವೆಟರ್ ಹಾಕೊಂಡು ಬನ್ನಿ, ಫ್ಯಾನ್ ಆಫ್ ಮಾಡ್ತೀವಿ, ಬೇಕಾದ್ರೆ ಹೀಟ್ರು ಹಾಕ್ತೀವಿ ನಾಳೆ. ಆದ್ರೆ ಇಷ್ಟು ಸೌಕರ್ಯಗಳ ಮಧ್ಯೆನೇ ನಾವು ಭಕ್ತಿಯನ್ನ ಮಾಡೋದಕ್ಕೆ ನಮ್ಗೆ ಎಷ್ಟೊಂದು ಕಷ್ಟಗಳಾಗ್ತಾ ಇದೆ. ಇನ್ನು ಅಷ್ಟೊಂದು ಕಠಿಣವಾದ ಪ್ರಕ್ರಿಯೆ ನಮಗೆ ಪ್ರೋಸೆಸ್ ಇದ್ರೆ ನಾವ್ ಏನ್ ಮಾಡ್ತಾ ಇದ್ವಿ? ಅದಕ್ಕೆ ನಾವ್ ಹೇಳೋದು ಏನು, ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ ಜಗತ್ಪತೆ. ಕೃಷ್ಣ ಕರುಣಾ ಸಿಂಧು, ಕರುಣೆಯ ಸಾಗರ ಕೃಷ್ಣ. ಸಿಂಧು ಅಂದ್ರೆ ಸಮುದ್ರ, ಕೃಷ್ಣ ಕರುಣೆಯ ಸಮುದ್ರ. ಅವನು ನೋಡ್ತಾನೆ, ಅಯ್ಯೋ ಇವ್ರ ಕಲಿಯುಗದಲ್ಲಿ ಇವ್ರಿಗೆ ಇವೆಲ್ಲ ಆಗಲ್ಲಪ್ಪ, ಇವ್ರು ನಾನು ಹಿಮಾಲಯ ಅಂದ್ರೆ ನನ್ನ ಕಡೆ ನೋಡೋದೇ ಇಲ್ಲ ಅವ್ರು ಅಂದ್ರೆ. ಸೊ ಅದಕ್ಕೆ ಏನ್ ಮಾಡಿದಾನೆ ಕೃಷ್ಣ? ಸುಲಭ ಮಾಡಿ ಕೊಟ್ಟು ಬಿಟ್ಟಿದ್ದಾನೆ. ಸುಮ್ಮನೆ ಕೃಷ್ಣನ ಬಗ್ಗೆ ಶ್ರವಣ ಮಾಡ್ಬೇಕು, ಇಷ್ಟೇ ಮಾಡ್ಬೇಕಾರದು. ಅದರಲ್ಲಿ ಯಾವ ತತ್ವನೂ ಇಲ್ಲ, ಎಂಥದೂ ಇಲ್ಲ. ಸುಮ್ಮನೆ ಶ್ರವಣ ಮಾಡ್ಬೇಕಷ್ಟೇ. ಕಥೆಗಳನ್ನ ಒಂದಾದ್ಮೇಲೆ ಒಂದು ಕತೆ ಕೇಳ್ತಾ ಹೋಗಿ, ಇನ್ನೊಬ್ಬರಿಗೆ ಕತೆ ಹೇಳ್ತಾ ಹೋಗಿ, ನಿಮ್ಮ ಜೀವನ ಯಶಸ್ವಿ ಆಗ್ಬಿಡುತ್ತೆ, ಪರಿಪೂರ್ಣವಾಗೋಗುತ್ತೆ. ಇಷ್ಟೇ ಮಾಡ್ಬೇಕಾರದು. ಯಾಕೆ? ಮುಂಚೆನೆ ಹೇಳ್ತಾ ಇದ್ದೀನಿ, ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ಬಗ್ಗೆ, ಕೃಷ್ಣನ ಲೀಲೆಗಳು ಬೇರೆ ಅಲ್ಲ. ಅದೇ ಶಕ್ತಿಯನ್ನ ಹೊಂದಿವೆ ಅವು. ಈ ನಂಬಿಕೆ ಇದ್ದರೆ ಮಾತ್ರ ಅದು ಕೆಲಸ ಮಾಡು. ಇದೆಲ್ಲ ಹೇಗಪ್ಪ ಸಾಧ್ಯ ಅಂದ್ರೆ ಓಕೆ ಅಷ್ಟೇ. ಕೃಷ್ಣ ಏನು ಬಂದು ನಮ್ಮ ಜೊತೆ ಪಕ್ಕ ಕೂತ್ಕೊಂಡು ನಮಗೆ ಮನವರಿಕೆ ಮಾಡಲ್ಲ, ನಮಗೆ ಕಾನ್ಫಿಡೆನ್ಸ್ ಕೊಡೋದಿಲ್ಲ. ನೋಡಪ್ಪ ಶಾಸ್ತ್ರದಲ್ಲಿ ಇದೆ, ನೋಡು, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಬಿಡು, ಬೇಕಾದ್ರೆ ನಂಬು, ಇಲ್ಲಾಂದ್ರೆ ನಂಬೇಡ. ಭಕ್ತಿ ಅಂದ್ರೆ ಈ ನಂಬಿಕೆಯನ್ನು ಹೆಚ್ಚಿಸ್ಕೊಳ್ಳೋದು. ಭಕ್ತಿ ಅಂದ್ರೆ ನಂಬಿಕೆ ಹೆಚ್ಚಾಗಬೇಕು. ಹೇಗೆ? ಭಕ್ತರ ಅನುಭವಗಳಿಂದ. ನಾನು ಮೊಟ್ಟ ಮೊದಲಿಗೆ ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗ ಈ ವಿಷಯವನ್ನ ಕೇಳಿದೆ ನಾನು ಯಾರಿಂದಾನು. ಅಯ್ಯೋ, ಇದೇ ಜನ್ಮದಲ್ಲಿ ನಾನು ಕೃಷ್ಣನನ್ನ ನೋಡಕ್ ಸಾಧ್ಯನಾ? ನನಗೆ ಯಾವ ಯೋಗ್ಯತೆ ಇದೆ ಕೃಷ್ಣನ ನೋಡಕ್ಕೆ? ಇಲ್ಲಿ ಯಾರು ನರೇಂದ್ರ ಮೋದಿ ಅವ್ರನ್ನ ನೋಡಿದ್ದೀರಾ ಖುದ್ದಾಗೆ? ಹೋಗ್ಲಿ, ಯಾರೋ ಟಿವಿನಲ್ಲಿ ನೋಡಿದೀವಿ ಅನ್ಬೇಡಿ, ನನಗೆ ಡೈರೆಕ್ಟ್ ಬೇಕು, ಲೈವ್. ಎಷ್ಟು ಸಾಮಾನ್ಯ ನರೇಂದ್ರ ಮೋದಿ ಅವ್ರನ್ನ ನೋಡೋದೇ ಎಷ್ಟು ಕಷ್ಟ, ಇನ್ನು ಕೃಷ್ಣನ್ ನೋಡೋದು ಅಷ್ಟು ಈಸಿನಾ? ಅಂದ್ರೆ ಕೃಷ್ಣ ಹೇಳ್ತಾನೆ, ನಾನು ಕೊಡ್ತೀನಿ ನಿಮಗೆ, ನಾನು ಕೊಡ್ತೀನಿ ಅವಕಾಶ. ಇದನ್ನು ಕೇಳಿದ ತಕ್ಷಣ ನನಗನ್ನಿಸ್ತು, ಅಪ್ಪ ಇದಕ್ಕಿಂತ ಹೆಚ್ಚಿನ ಸಾಧನೆ ಇನ್ನೇನು ಇಲ್ವೇ ಇಲ್ಲ ಬಿಡಿ, ಇನ್ನೇನೂ ಇಲ್ಲ. ಆ ದಿನ ಯೋಚನೆ ಮಾಡಿ ನಿಮ್ಮ ಜೀವನಗಳಲ್ಲಿ. ಆ ಹಂತದಲ್ಲಿ ನೀವು ಕೃಷ್ಣನ ನೋಡಿದಾಗ ನೀವು ಎಲ್ಲಿರ್ತೀರಾ? ಹುಚ್ಚಾಸ್ಪತ್ರೆಯಲ್ಲಿರ್ತೀರಾ. ಸೀರಿಯಸ್ ಆಗಿ ತಗೊಂಡ್ಬಿಡ್ಬಿಡಿ. ಆಮೇಲೆ ಬೇಡಪ್ಪ, ನಾಳೆ ನಿಮ್ಮ ಅನ್ಸಿ ಕಳಿಸ್ತಾರೆ ಇವ್ರು ನಮ್ಮನ್ನ. ಅಂದ್ರೆ ಅದು ಜೀವನದ ಪರಿಪೂರ್ಣತೆ. ಕೃಷ್ಣನನ್ನು ನೋಡಿದಾಗ ನಮಗೆ ಅದ್ರ ಬಗ್ಗೆ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಇವಾಗ ನಮಗೆ ಅದರ ವಿಷಯಕ್ಕೆ ಇಳಿಯೋ ಅವಶ್ಯಕತೆ ಇಲ್ಲ. ಆದ್ರೆ ಸುಮ್ಮನೆ ಪ್ರತಿನಿತ್ಯದ ಶ್ರವಣದಿಂದ ಈ ಒಂದು ಹಂತಕ್ಕೆ ನಾವು ಬರ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದು ಇವತ್ತಿನ ಮುಖ್ಯ ವಿಷಯ. ಹಾಗಾಗಿ ನಾವು ಶ್ರವಣ ಮಾಡಬೇಕು. ಶ್ರವಣ ಮಾಡಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಯಾರ ಮನೆಯಲ್ಲಿ ಕೃಷ್ಣ ಪುಸ್ತಕ ಇಲ್ವೋ ದಯವಿಟ್ಟು ತಗೊಂಡೋಗಿ ಪ್ರತಿದಿನ ಓದಿ. ಇನ್ನೇನು ಮಾಡ್ಬೇಕಾಗಿಲ್ಲ ಅಂದ್ರೆ ಮುಂದಿನ ವಾರದಿಂದ ಪ್ರವಚನಕ್ಕೆ ಬರ್ತಾ ಇರಬೇಡಿ ಮನೆಯಲ್ಲಿ. ಆ ಉತ್ತೇಜನ ಕೊಡೋದಕ್ಕೆ ಈ ಪ್ರವಚನಗಳಿರೋದು. ಏನು ಇರೋದು ಪ್ರಕ್ರಿಯೆ ಒಂದೇ, ಅದನ್ನೇ ನಾವು ಮತ್ತೆ ಮತ್ತೆ ಪ್ರತಿ ವಾರ ಹೇಳ್ತಾ ಇರ್ತೀವಿ. ಹಿಂಗೆ ಹೇಳ್ತೀವಿ, ಹಂಗೆ ಹೇಳ್ತೀವಿ, ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ, ವಿಷಯ ಒಂದೇ. ಹಾಗಾಗಿ ಎಲ್ಲರಲ್ಲೂ ಪ್ರಾರ್ಥನೆ, ದಯವಿಟ್ಟು ಈ ಶ್ರವಣ ಪ್ರಕ್ರಿಯೆಯನ್ನ ಗಂಭೀರವಾಗಿ ಪರಿಗಣಿಸಿ. ಈ ಭಾಗವತ ಶ್ರವಣ 2 ರೀತಿಯ ಶ್ರವಣ ಇದೆ. ಒಂದು ಭಗವದ್ಗೀತೆಯ ಕುರಿತಾಗ ಅಥವಾ ಭಗವದ್ಗೀತೆಯ ಶ್ರವಣ ಅಧ್ಯಯನ, ಇನ್ನೊಂದು ಭಾಗವತ ಶ್ರವಣ ಅಧ್ಯಯನ. ಎರಡೂ ಪವರ್ಫುಲ್. ಎರಡೂ ಕೂಡ ನಮ್ಮನ್ನ ಕೃಷ್ಣನ ಸಂಪರ್ಕದಲ್ಲಿ ಕರ್ಕೊಂಡು ಬರುತ್ತೆ. ಕೃಷ್ಣನ ಸಂಪರ್ಕದಲ್ಲಿದ್ರೆ ಕೃಷ್ಣ ಪೂರ್ಣ ಪರಿಶುದ್ಧ, ನಾವು ಪರಿಶುದ್ಧರಾಗ್ತೀವಿ. ಕೃಷ್ಣ ಆನಂದಮಯ, ನಾವು ಆನಂದವನ್ನ ಅನುಭವಿಸ್ತೀವಿ. ಸಿಂಪಲ್.
ಮೊಬೈಲ್ ಚಾರ್ಜ್ ಮಾಡ್ದಂಗೆ ಆಪ್ಕ ಇಟ್ಕೊಳ್ಳಿ. ಎಲ್ಲಿ ತನಕ ನೀವು ಕನೆಕ್ಷನ್ ಹಾಕಿರ್ತೀರೋ ಅಲ್ಲಿ ತನಕ ಚಾರ್ಜ್ ಆಗತ್ತೆ. ತೆಗೆದ ತಕ್ಷಣ ಚಾರ್ಜಿಂಗ್ ಸ್ಟಾಪ್. ನಮ್ಮ ನಾನು ಆಯ್ತು ಕೃಷ್ಣನ ಮರ್ತ್ಬಿಟ್ಟೆ, ನನ್ನ ಪಾಡಿಗೆ ನಾನು ನನ್ನ ಕೆಲಸ ಕಾರ್ಯಗಳಲ್ಲಿ ಮುಳುಗೋಗ್ಬಿಟ್ಟೆ, ಪ್ಲಗ್ ತೆಗೆದುಬಿಟ್ಟಿದ್ದೀವಿ. ಪ್ಲಗ್ ತೆಗೆದಾಗ ಹೆಂಗೆ ನಮ್ಗೆ ಆನಂದ ಸಿಗುತ್ತೆ? ಪ್ಲಗ್ ತೆಗೆದಾಗ ಏನು ಸಿಗುತ್ತೆ ನಮ್ಗೆ? ಇಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಬ್ಯಾಟ್ರಿ. ಡಿಸ್ಚಾರ್ಜ್ ಅಂದರೆ ಭೌತಿಕ ಜಗತ್ತಿನಲ್ಲಿ ದುಃಖದ ಅನುಭವ. ಮತ್ತೆ ಕನೆಕ್ಟ್ ಆದರೆ ಮತ್ತೆ ಸುಖದ ಅನುಭವ. ಯಾರೋ ಕೇಳ್ತಾರೋ, ಪ್ರಭು ಹಿಂಗೆ ಆಗ್ತಾ ಇದ್ರೆ ಹೆಂಗೆ? ನೀವು ಕನೆಕ್ಟ್ ಮಾಡ್ತೀರಿ, ತೆಗಿತೀರಿ, ಕನೆಕ್ಟ್ ಮಾಡ್ತೀರಿ. ನಾಳೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊಂಬಿಡಿಪ್ಪ. ಎಕ್ಸ್ಟ್ರಾ ಚಾರ್ಜ್ ಆದಾಗ ಅದು ಡಿಸ್ಚಾರ್ಜ್ ಆಗಲ್ಲ. ಆ ಎಕ್ಸ್ಟ್ರಾ ಚಾರ್ಜ್ ಆಗೋಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗತ್ತೆ, ಚಾರ್ಜ್ ರೀಟೈನ್ ಮಾಡ್ಕೊಳ್ಳೋಕ್ಕೆ. ಅಲ್ಲಿ ತನಕ ನಾವೇನು ಹೇಳ್ತೀವಿ, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿ ಬಂದು ನಿಮ್ಮ ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡ್ಕೊಳ್ಳಿ. ಇದು ರೀಚಾರ್ಜ್ ಸೆಂಟರ್, ರೀಚಾರ್ಜ್ ಮಾಡೋದಕ್ಕೆ ಇದು. ಓಕೆ. ಆದರೆ ನೀವು ಪ್ರತಿನಿತ್ಯ ಭಾಗವತವನ್ನು ಓದೋಕ್ಕೆ ಶುರು ಮಾಡಿದ್ರೆ ಪ್ರತಿನಿತ್ಯ ರೀಚಾರ್ಜ್ ಆಗ್ತೀರಾ. ಅವಾಗ ಹೆಂಗಿರುತ್ತೆ ಯೋಚನೆ ಮಾಡಿ. ಬಹಳ ಬಹಳ ಸುಂದರವಾದ ಒಂದು ಹಂತಕ್ಕೆ ನಾವು ತಲುಪಬಹುದು. ಹಾಗಾಗಿ ಎಲ್ಲರೂ ಈ ಶ್ರವಣಕ್ಕೆ ಸ್ವಲ್ಪ ಮನಸ್ಸು ಕೊಡಿ, ಶ್ರವಣಕ್ಕೆ ಸಮಯವನ್ನು ತೆಗೀರಿ. ಆಯಿತು, ಬೆಳಗ್ಗೆ ಓದಕ್ಕೆ ನಮಗೆ ಸಮಯ ಇಲ್ಲ ಅಂದರೆ ತೊಂದರೆ ಇಲ್ಲ, ಯಾವಾಗಲಾದ್ರೂ ಒಂದ್ಸತಿ ಮಾಡಿ. ದಿನದಲ್ಲಿ ಯಾವಾಗಲಾದ್ರೂ ಒಂದು ಟೈಮ್ ಫಿಕ್ಸ್ ಮಾಡ್ಕೊಡಿ ಶ್ರವಣ ಮಾಡೋದಕ್ಕೆ. ಎಷ್ಟೊಂದು ಜನ ಭಕ್ತರು ಕೆಲಸ ಪೂರ್ತಿ ದಿನ ಬ್ಯುಸಿಯಾಗಿರ್ತಾರೆ, ತೊಂದರೆ ಇಲ್ಲ. ಯಾವುದೋ ಒಂದು ಸಮಯ, ಬೆಳಗ್ಗೆನೋ ಸಂಜೆನೋ ಯಾವುದೋ ಒಂದು ಸಮಯ ಅಂತೂ ಮಾಡ್ಕೋಬೇಕು, ಅಂತೂ ಶ್ರವಣ ಮಾಡಬೇಕು, ಬೇರೆ ಮಾರ್ಗ ಇಲ್ಲ. ಸರಿ ಆಯಿತು, ನನಗೆ ಓದಕ್ಕೆ ಸಮಯ ಇಲ್ಲ, ಓಕೆ, ಲೆಕ್ಚರ್ ಶ್ರವಣ ಮಾಡಿ. ಅಂತೂ ಕೃಷ್ಣನ ಬಗ್ಗೆ ಶ್ರವಣ ಮಾಡಬೇಕು, ಅದು ಮುಖ್ಯವಾದ ವಿಷಯ. ಓಕೆ, ಯಾರಿಗಾರು ಏನಾದ್ರು ಪ್ರಶ್ನೆಗಳಿದೆಯಾ? ಏನು ಪ್ರಶ್ನೆ ಇಲ್ಲ? ಎಷ್ಟನೇ ಭಕ್ತರ ಮನೆಯಲ್ಲಿ ಕೃಷ್ಣ ಪುಸ್ತಕ ಇದೆ? ಅರೆ, ಯಾವ ಪುಸ್ತಕ ಕೇಳಿದ್ರು ಎಲ್ಲರೂ ಕೈ ಎತ್ತಾ ಇದ್ದೀರಲ್ಲಪ್ಪ. ಎಲ್ಲರದ್ದು ಭಗವದ್ಗೀತೆ ಏನು, ಇದು ಕೃಷ್ಣ ಇದೆ. ಓಕೆ, ಎಷ್ಟು ಜನರ ಮನೆಯಲ್ಲಿ ಭಾಗವತ ಇದೆ? ಅಯ್ಯೋ, ನೀವೆಲ್ಲ ಇವಾಗ ಮಹಾಭಕ್ತರಾಗಿ ಹೋಗಿರ್ಬೇಕು. ಹ್ಞೂ ಅಂತ ಆಯ್ತು. ತ್ರಿವೇಣಿ ಮಾತಾಜಿ ಹ್ಞೂ ಅಂತ ಇದ್ದೀರಾ? ಮಾತಾಜಿ ಆಯ್ತು, ಇನ್ನು 10 ಜನನ ಕರ್ಕೊಂಬರೋದು ನಿಮ್ ಕೆಲಸ ಭಕ್ತಿಗೆ. ಸಂತೋಷ. ಪುಸ್ತಕ ಇರೋದು ಮೊದಲನೇ ಒಂದು ಯಶಸ್ಸಿನ ಸಂಕೇತ, ಫಸ್ಟ್ ಇಂಡಿಕೇಶನ್ ಪುಸ್ತಕ ಮನೆಗೆ ಬಂದಿದೆ ಅಂತ. ಆಮೇಲೆ ಏನು ಮಾಡ್ಬೇಕು ನಾವು? ಯಥಾರೂಪವಾಗಿ ಇಡಬೇಡಿ. ಹೆಂಗೋ ಇಲ್ಲಿ ಎಷ್ಟೊಂದು ಜನ ಭಕ್ತರಿದ್ದೀರಾ, ನೀವೇ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ರೀಡಿಂಗ್ ನಮ್ಮ ಭಕ್ತರೆಲ್ಲ ಟ್ರೈ ಮಾಡೋರು, ಯಾರು ಸೇರ್ಕೋತಾನೆ ಇರಲಿಲ್ಲ. ಇಬ್ರು ಅದೇ ಹೇಳಿದ್, ಈಗಿನ ಕಾಲದಲ್ಲಿ ಕಷ್ಟ ಎಲ್ಲ. ಇವಾಗ ಓಕೆ, ಆಮೇಲೆ ಶುರು ಆಗತ್ತೆ ತಿರ್ಗಾ, ಮತ್ತೆ ಜಾಯ್ನ್ ಆಗ್ತಾರೆ. ಓಕೆ, ಸಂತೋಷ. ಸೊ ನೀವು ಸ್ವಲ್ಪ ಕ್ಯಾನ್ವಾಸ್ ಮಾಡಿ, ಬೇರೆಯವ್ರಿಗೂ ಸೇರಿಸ್ಕೊಡಿ ನಿಮ್ಮ ಗ್ರೂಪಲ್ಲಿ. ಹೇಗೋ ಅಂತೂ ಮಾಡಬೇಕು, ಅಷ್ಟೇ ಮಾಡಬೇಕಾಗಿರೋದು ನಮ್ಮ ಕೆಲಸ. ಓಕೆ, ಸಂತೋಷ. ಎಲ್ಲರೂ ಪುಸ್ತಕಗಳನ್ನು ಇಟ್ಕೊಂಡಿದ್ದೀರಾ, ಶ್ರವಣ ಮಾಡೋಕ್ಕೆ ಪ್ರಯತ್ನ ಮಾಡಿ. ಎಲ್ಲರ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಭಕ್ತಿಯನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಇದೇ ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಪಡೆದು ಕೃಷ್ಣನ ನಾವು ಇದೇ ಕಣ್ಣಾರೆ ನೋಡ್ಲಿ ಅನ್ನೋ ಒಂದು ಆರೈಕೆಯೊಂದಿಗೆ ಇವತ್ತಿನ ಈ ಒಂದು ಪ್ರವಚನ ಮುಗಿಸ್ತಾ ಇದ್ದೀನಿ ನಾನು. ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದು ಕಿ ಜಯ. ಹರೇ ಕೃಷ್ಣ. ಓಕೆ, ಪ್ರಸಾದ ವಿತರಣೆ.